ಗೀತಾ ಸೀರಿಯಲ್ನಲ್ಲಿ ವಿಜಯ್ ಪಾತ್ರದ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತನಾದ ನಟ ಧನುಷ್ ಅವರು. ಆನಂತರ 100 ಜನ್ಮಕ್ಕೂ ಸೀರಿಯಲ್ನಲ್ಲಿ ಚಿರಂಜೀವಿ ಕದಂಬನಾಗಿ ಕೂಡ ಜನರಿಗೆ ತುಂಬ ಇಷ್ಟ ಆದರು. ಬಿಗ್ ಬಾಸ್ನ ಮೂಲಕ ಜನರ ಮನಸ್ಸಿಗೆ ಮತ್ತಷ್ಟು ಹತ್ತಿರ ಆಗಿರೋ ಟಾಸ್ಕ್ ಮಾಸ್ಟರ್ ಧನುಷ್ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಬಿಗ್ ಬಾಸ್ ಜರ್ನಿ ಮತ್ತು ಆ್ಯಕ್ಟಿಂಗ್ ಜರ್ನಿ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಸೂಪರ್. ಸೊ ಆಫ್ಟರ್ ಬಿಗ್ ಬಾಸ್ ಜೀವನ ಹೇಗಿದೆ? ಬಿಗ್ ಬಾಸ್ಗೆ ಹೋಗಿದ್ದೆ ನನ್ನ ಎಲ್ಲರೂ ಧನುಷ್ ಅಂತ ರೆಕಗ್ನೈಸ್ ಮಾಡಬೇಕು ಅಂತ. ಯಾಕಂದರೆ ಅದಕ್ಕೆ ಮುಂಚೆ ಎಲ್ಲರೂ ಆ್ಯಸ್ ಎ ಕ್ಯಾರೆಕ್ಟರ್ ಗೀತಾ ಸೀರಿಯಲ್ ವಿಜಯ್ ಅಂತ ಕರಿತಿದ್ರು, ಇಲ್ಲಾಂದರೆ 100 ಜನ್ಮಕ್ಕೂ ಚಿರಂಜೀವಿ ಅಂತ ಕರಿತಿದ್ರು. ಇವಾಗ ಅಲ್ಲಿಂದ ಹೊರಗಡೆ ಬಂದಮೇಲೆ ಧನುಷ್ ಅಂತ ರೆಕಗ್ನೈಸ್ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಸ್. ಸೊ ಎಲ್ಲರೂ ಕೂಡ ನೀವು ಟಾಪ್ 3 ಇರ್ತೀರಾ ಅಂತ ಅಭಿಪ್ರಾಯನೇ ಪಟ್ಟಿದ್ರು. ಬಟ್ ನೀವು ಆಚೆ ಬಂದು ತುಂಬ ಜನರಿಗೆ ಬೇಜಾರಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬರು ಕೂಡ ಆ್ಯಂಡ್ ನಿಮ್ಮ ಫ್ಯಾನ್ಸ್ ಇದ್ರ ಬಗ್ಗೆ ಕೇಳಿದಾರಾ ಆಚೆ ಬಂದಾಗ? ತುಂಬ ಜನ ಅಂದರೆ ಸಿಕ್ದವ್ರು ಅಷ್ಟು ಜನನೂ ಕೇಳಿದ್ದಾರೆ, ಒಬ್ಬರು ಇಬ್ಬರು ಅಂತಲ್ಲ. ಈ ಥರ ಟಾಪ್ 2 ಟಾಪ್ 3 ಇರ್ತಾಯಿದ್ರಿ, ಒಬ್ಬೊಬ್ಬರು ನೀವೇ ಗೆಲ್ತೀರಾ ಅಂತ ಅಂದ್ಕೊಂಡಿದ್ವಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಅದು ಬಿಟ್ಟು ನನಗೆ ನನ್ನ ಆಟ ನಾನು ಆಡಿದ್ದೀನಿ. ಟಾಪ್ 1 ಆದರೂ ಗೆಲ್ಲದೇ ಇದ್ದರು ಜನರ ಮನಸ್ಸಿಗೆ ಗೆದ್ದಿದ್ದೀನಿ ಅಂತ ಖುಷಿಯಾಗುತ್ತೆ ಅಷ್ಟೇ. ಸೊ ಗಿಲ್ಲಿ ಅವರು ಎಲ್ಲರ ಹತ್ರ ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಇರ್ತಿದ್ದವರು ನಿಮ್ಮ ಹತ್ರ ತುಂಬ ಹುಷಾರಾಗಿರ್ತಾ ಇದ್ರು. ಸೊ ಏನು ಭಯ ಇಟ್ಟಿದ್ರಿ ಗಿಲ್ಲಿ ಅವ್ರಿಗೆ ಅಂತ? ಭಯ ಅಂತಲ್ಲ, ನಾನು ಅದೇ ಫಸ್ಟ್ ಟೈಮ್ ನಾನು ರೇಗ್ಸಕ್ಕೆ ಬಂದಾಗ, ಇಲ್ಲ ನನ್ನ ಹತ್ರ ಏನಾದರೂ ಕಾಮಿಡಿ ಮಾಡೋಕ್ಕೆ ಬಂದಾಗ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ಅವನು ಅಲ್ಲೇ ಅದನ್ನು ಸ್ಟಾಪ್ ಮಾಡಿದ್ದ. ಅದಾದಮೇಲೆ ನನ್ನ ಹತ್ರ ನೆಕ್ಸ್ಟ್ ಏನು ಮಾತಾಡೋಕ್ಕೆ ಬರಲಿಲ್ಲ. ಸೊ ಅದೇ ನಾನು ಬೇರೆಯವ್ರಿಗೂ ಅದನ್ನೇ ಹೇಳ್ತಾ ಇದ್ದೆ, ನಿಮ್ಗೆ ಇಷ್ಟ ಇಲ್ಲಂದರೆ ಫಸ್ಟೇ ಹೇಳ್ಬಿಡಿ, 10 ಸತಿ ಸುಮ್ಮನೆ ಇದ್ದು 11ನೇ ಸತಿ ನೀವು ರೈಸ್ ಆಗೋದಲ್ಲ ಅವನಮೇಲೆ ಅಂತ. ಸೊ ಪ್ರತಿಯೊಬ್ಬರು ಫಸ್ಟೇ ಅವ್ರನ್ನ ಹತ್ರ ಹೋಗಿ ಅಂದರೆ ರೇಗಿಸಿದಾಗ ಅಲ್ಲೇ ಸ್ಟಾಪ್ ಮಾಡಿದರೆ ಅವ್ನು ಎಲ್ಲರ ಹತ್ರನೂ ಹಂಗೆ ಇರ್ತಿದ್ದ ಅಂತ ಅಂದ್ಕೊತೀನಿ. ಎಸ್. ಸೊ ಟಾಸ್ಕ್ ಮಾಸ್ಟರ್ ಅಂತಲೇ ಕರೆಸ್ಕೊಂಡವರು ನೀವು. ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಡ್ತಾ ಇದ್ರಿ. ಗೇಮ್ ಸ್ಟ್ರಾಟಜಿ ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ರಿ ಅಂತ ಹೇಳಿ? ಸ್ಟ್ರಾಟಜಿ ಅಂತೇನಿಲ್ಲ, ಒಂದು ಗೇಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡೋದು ಹಿಂಗೆ ಆಡಬೇಕು, ಈ ಥರ ಮಾಡಬೇಕು ಅಂತ. ಸೊ ಅದು ಆ ಗೇಮ್ಗಳು ನೋಡಿದ ತಕ್ಷಣ ಅರ್ಥ ಆಗ್ತಿತ್ತಲ್ಲ, ಅದೇ ಹೆಲ್ಪ್ ಆಗ್ತಿತ್ತು ಅಂತ ಅನಿಸುತ್ತೆ. ಪ್ರತಿಯೊಬ್ರಿಗೂ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ನಮ್ಮ ಟೀಮಲ್ಲಿ ಇರೋರಿಗೆ ಈ ಥರ ಗೇಮು ಹಿಂಗೆ ಮಾಡ್ಬೋದು, ಈ ಥರ ಮಾಡ್ಬೋದು ಅಂತ. ಸೊ ಅದರಿಂದ ಹೆಲ್ಪಾಗಿ ಒಂದು ಗೇಮ್ ಗೆಲ್ಲೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಓಕೆ. ಸೊ ನೀವು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರನ ತಗೊಳ್ಳೋರು. ಯಾವುದೋ ಒಂದು ಹಂತದಲ್ಲಿ ಎಲ್ಲಾದರೂ ಎಡವಿದ್ರಿ ಯಾವುದಾದ್ರೂ ಸಂದರ್ಭದಲ್ಲಿ ಅಂತ ಅನ್ಸಿದ್ರೆ ಯಾವಾಗ ಅಂತ ಅನ್ಸುತ್ತೆ? ಲಾಸ್ಟ್ ಟಾಸ್ಕಲ್ಲಿ ಚಾಕು ತೆಗೆದು ಲಾಸ್ಟ್ ಟಾಸ್ಕು ಕ್ಯಾಪ್ಟನ್ಸಿಗೆ, ಅದರಲ್ಲಿ ನನಗೆ ಗೊತ್ತಿರಲ್ಲ, ಅದು ಹಂಗೆ ತೆಗೆದುಬಿಟ್ಟಿರ್ತೀನಿ. ಸೊ ಆವಾಗ ರಿಗ್ರೆಟ್ ಮಾಡಿದ್ದು ಉಂಟು. ಯಾಕಂದರೆ ಅದಾದಮೇಲೆ ಇನ್ನೊಂದು 5 ಸೆಕೆಂಡ್ ಆಗಿದ್ದರೂ ಕ್ಲೀನಾಗಿ ತೆಗಿಬೋದಿತ್ತಲ್ಲ, ತುಂಬ ಆತರ ಪಟ್ಬಿಟ್ಟೆ ಅಂತ ಅನಿಸಿದ್ದುಂಟು. ಓಕೆ. ಸೊ ಬಿಗ್ ಬಾಸ್ ಶೋನ ಒಬ್ರೊಬ್ರು ಕಂಟೆಸ್ಟೆಂಟ್ ಒಂದೊಂದು ಥರ ಅರ್ಥ ಮಾಡ್ಕೊಂಡಿರ್ತಾರೆ. ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಬಿಗ್ ಬಾಸ್ ಶೋನ? ಎಸ್. ಬಿಗ್ ಬಾಸ್ ಶೋ ವ್ಯಕ್ತಿತ್ವದ ಆಟ ಅಂತ ಎಲ್ಲರೂ ಹೇಳ್ತಾರೆ. ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಇರಬೇಕು, ಟಾಸ್ಕ್ ಆಡೋಕ್ಕೆ ಕೆಪಾಸಿಟಿ ಇರಬೇಕು, ಮಾತಾಡೋಕ್ಕೆ ಧೈರ್ಯ ಇರಬೇಕು, ಎಲ್ಲನೂ ಇರಬೇಕು ಅಂತ ನನಗನ್ಸುತ್ತೆ. ಅದೆಲ್ಲ ಇದ್ದರೆ ಒಂದು ಸಿನಿಮಾ ಹೆಂಗೆ ಕ್ಲಿಕ್ ಆಗುತ್ತೋ ಎಲ್ಲ ಇದ್ದರೆ ಒಬ್ಬ ಗೆಲ್ತಾನೆ ಅಂತ. ಆದರೆ ಈ ಸತಿ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಜಾಸ್ತಿ ಇದಾಗಿದೆ ಅಷ್ಟೇ. ಎಸ್. ಆ್ಯಂಡ್ ಈ ಸಾರಿ ಬಿಗ್ ಬಾಸ್ ಸೀಸನ್ 12 ತುಂಬ ಹೆಚ್ಚು ರೀಚ್ ಆಗಿದೆ. ಆ್ಯಂಡ್ ನಾಟ್ ಜಸ್ಟ್ ಕರ್ನಾಟಕದಿಂದ ಹೊರಗಡೆ ಇರೋರು ಕೂಡ ತುಂಬ ವೋಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಇಷ್ಟ ಆಗಿದೆ ಜನರಿಗೆ. ಏನು ಕಾರಣ ಇರ್ಬೋದು ಅಂತ ಅನಿಸುತ್ತೆ? ನೆಕ್ಸ್ಟ್ ಸೀಸನ್ ಇನ್ನೂ ಜಾಸ್ತಿ ಕ್ಲಿಕ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಓಕೆ. ಅದೇ ಪ್ರತಿ ವರ್ಷ ನೀವು ನೋಡ್ತಾ ಇದ್ದಾಗೆ 10th ಸೀಸನಲ್ಲಿ ವಿನ್ನರ್ಗೆ ಬಂದು 1 ಕೋಟಿ ವೋಟ್ಸ್ ಆ ಥರ ಇರುತ್ತೆ. ಲಾಸ್ಟ್ ಸೀಸನ್ 5 ಕೋಟಿ ಇತ್ತು, ಈ ಸತಿ 37 ಕೋಟಿ. ನೆಕ್ಸ್ಟ್ ಸೀಸನ್ 100 ಕೋಟಿ ಆಗ್ಬೋದನ್ನ ಹೇಳೋಕ್ಕಾಗಲ್ಲ. ಸೊ ಅದು ಸೀಸನ್ ಬೈ ಸೀಸನ್ ಕ್ಲಿಕ್ ಆಗ್ತಿದೆ, ಅದರಿಂದ ಶೋ ಕ್ಲಿಕ್ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಓಕೆ. ಸೊ ಈ ಸೀಸನಲ್ಲಿ ಅಂದರೆ ಸೀಸನ್ 12ಅಲ್ಲಿ ನೀವು ಒನ್ ಆಫ್ ದಿ ಟಾಪ್ 6 ಕಂಟೆಸ್ಟೆಂಟ್ಸ್ ಆಗಿದ್ರಿ. ಸೊ ತುಂಬ ಆಸೆಯಿಂದ ಜನರು ನೋಡ್ತಾ ಇದ್ರು, ದಟ್ ಟಾಪ್ 3 ಬರ್ತೀರಾ, ವಿನ್ ಆಗ್ತೀರಾ ಅಂತ ಹೇಳಿ. ಬಟ್ ಗೆಲುವಿನ ಹಂತ ತಲುಪಿ ನೀವು ಹೊರಗೆ ಬಂದ್ರಿ. ಸೊ ಆಗ ಏನಿತ್ತು ನಿಮ್ಮ ಮನಸ್ಸಲ್ಲಿ, ಏನು ಭಾವನೆ ಇತ್ತು ಅಂತ ಹೇಳಿ? ಇವಾಗ ಇಲ್ಲಿ ಆಚೆ ಹೋಗ್ತಾ ಇದ್ದೀನಿ, ಮುಂದೆ ಏನೋ ದೊಡ್ಡದಾಗಿ ಸಿಗುತ್ತೆ ಅಂತಲೇ ಅಂದ್ಕೊಂಡ್ಬಂದೆ. ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಅಲ್ಲ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಸೊ ಅದು 6th ಬಂದರೂ ಅಲ್ಲಿಂದ ಆಚೆ ಬಂದಿದ ತಕ್ಷಣ ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಿದೆ ಹೊರತು ಆ 6th ಬಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ನಾನು. ಓಕೆ. ಬಟ್ ಆಲ್ಮೋಸ್ಟ್ ಎಲ್ಲ ವೀಕ್ಷಕರು ಬೇಜಾರು ಮಾಡ್ಕೊಂಡಿದ್ರು. ಆ್ಯಂಡ್ ನಿಮ್ಮ ವೈಫ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಅವ್ರ ರಿಯಾಕ್ಷನ್, ನಿಮ್ಮ ತಾಯಿ ರಿಯಾಕ್ಷನ್ ಹೇಗಿತ್ತು ನೀವು ಆಚೆ ಬಂದಾಗ?
ಅವರು ತುಂಬ ಹರ್ಟ್ ಆದರು. ಯಾಕಂದರೆ ನಾನು ಫಸ್ಟ್ ನಾನು ಆಚೆ ಬರ್ತೀನಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಅಲ್ಲೇ ಸಮಾಧಾನ ಮಾಡಿದೆ ಚೂರು. ಆಮೇಲೆ ಮನೆಗೆ ಹೋಗಿ ಸ್ವಲ್ಪ ಜಾಸ್ತಿನೇ ಸಮಾಧಾನ ಮಾಡಿದೆ. ಎಸ್. ಸೊ ಕ್ಯಾಪ್ಟನ್ ಅಂತ ಬಂದಾಗ ಅತಿ ಹೆಚ್ಚು ಬಾರಿ ಕ್ಯಾಪ್ಟನ್ ಆಗಿದ್ದು ಆ್ಯಂಡ್ ಆಲ್ಸೋ ಕೊನೆಯ ಕ್ಯಾಪ್ಟನ್ ಅನ್ನೋ ಹೆಗ್ಗಳಿಕೆ ಕೂಡ ನಿಮ್ಮದು. ಸೊ ಕ್ಯಾಪ್ಟನ್ ಆಗಿದ್ದಾಗ ಮನೆ ನಿಭಾಯಿಸುವಲ್ಲಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ? ಏನು ಚಾಲೆಂಜಸ್ ಇರಲಿಲ್ಲ ನನಗೆ. ನನ್ನ ಮಾತು ಪ್ರತಿಯೊಬ್ಬರು ಕೇಳ್ತಾಯಿದ್ರು. ಟಾಸ್ಕ್ ಅಂತ ಬಂದರೆ ಹೇಗೆ ಆಡ್ತಿದ್ನೋ ಆ ಥರ ಉಸ್ತುವಾರಿನ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ ನಾನು. ಅಂದರೆ ಅರ್ಥ ಮಾಡ್ಕೊತಿದ್ದೆ ಫಸ್ಟೇ ಗೇಮ್ನ. ಅದರಿಂದ ನನಗೆ ಹೆಲ್ಪ್ ಆಗ್ತಿತ್ತು, ಯಾವುದ್ರಲ್ಲೂ ಕಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಪ್ರತಿಯೊಬ್ಬರು ನಾನು ಹೇಳಿದ ತಕ್ಷಣ ಕೇಳೋರು. ಗಿಲ್ಲಿನೇ ಬೇರೆಯವ್ರು ಹೇಳ್ಬೇಕಾದ್ರೆ ಕೇಳದೇ ಇರೋದು ನಾನು ಹೇಳಿದ ತಕ್ಷಣ ಕೇಳ್ತಾ ಇದ್ದ. ಸೊ ನನಗೆಲ್ಲೂ ಕಷ್ಟ ಆಗಲಿಲ್ಲ. ಓಕೆ. ಸೊ ಅಷ್ಟೂ ಟಾಸ್ಕ್ಗಳಲ್ಲಿ ಯಾವ ಟಾಸ್ಕ್ ನಿಮಗೆ ತುಂಬ ಫೇವ್ರೇಟ್ ಆಗಿತ್ತು? ಒಂದು ಅದು ಜಾರ ಬೇಡ ಜಾಣ ಅಂತ ಒಂದು ಇದಿತ್ತು. ಆಯಿಲ್ ಹಾಕ್ಬಿಟ್ಟು ಬಾಲ್ಸ್ ಕಿತ್ಕೊಂಡು ಹೋಗೋದು, ಅದೊಂದು. ಅದಾದಮೇಲೆ ಲಾಸ್ಟ್ ಗೇಮು ಮೇಲೆ ಹೋಗಿ ಫ್ಲೇಯರ್ ಗನ್ ಮಾಡ್ತೀವಲ್ಲ ಅದೊಂದು. ಎಸ್. ಸೊ ಫ್ಯಾಮಿಲಿ ರೌಂಡ್ ಅಂತ ಒಂದು ರೌಂಡ್ ಬರುತ್ತೆ, ಎಲ್ಲ ಕಂಟೆಸ್ಟೆಂಟ್ಸ್ಗೂ ಒಂದು ಫೇವ್ರೆಟ್ ರೌಂಡ್ ಆಗಿತ್ತು. ಆ್ಯಂಡ್ ನಿಮ್ಮ ತಾಯಿ ಮತ್ತು ಸಂಜನಾ ಅವರು ಕೂಡ ಬಂದಿದ್ದರು. ಅಲ್ಲಿ ನಿಮ್ಮ ನಿಶ್ಚಿತಾರ್ಥದ ಬಗ್ಗೆ ಎಲ್ಲ ಮಾತಾಗುತ್ತೆ ತುಂಬ. ಸೊ ಆ ಒಂದು ಅದ್ಭುತವಾದಂಥ ಬಾಂಧವ್ಯದ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತಲ್ಲ? ಅದು ನನಗೆ ಗೊತ್ತಿರಲಿಲ್ಲ. ಓಕೆ. ಅಂದರೆ ಮಾತುಕತೆ ನಡೆಸಿದ್ದಾರೆ ಅಂತ ಗೊತ್ತಿತ್ತು, ಬಟ್ ನಾವು ನಾಮಕರಣ ಟೈಮಲ್ಲಿ ಉಂಗುರ ಹಾಕಿದ್ದು ಅವೆಲ್ಲ ನನಗೆ ಗೊತ್ತಿಲ್ಲ. ಎಸ್. ಸುಮ್ಮನೆ ಅದು ಅಲ್ಲೇ ನನಗೆ ಗೊತ್ತಾಗಿದ್ದೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ. ಓಕೆ. ಅದಾದಮೇಲೆ ಅದು ಚಿಕ್ಕ ವಯಸ್ಸಿಂದ ಇತ್ತು, ಬಟ್ ಬುದ್ಧಿ ಬಂದಮೇಲೆ ನಾವು ಅವ್ರು ಮಾತಾಡ್ತಾನೆ ಇರಲಿಲ್ಲ. ಅಂದರೆ ನಾನು ನನ್ನ ವೈಫ್ ಮಾತಾಡ್ತಾನೆ ಇರಲಿಲ್ಲ. ಯಾಕಂದರೆ ಎಲ್ಲರ ಅಕ್ಕಪಕ್ಕ ಇರೋರು ಅದನ್ನೇ ರೇಗಿಸೋರು ಅಂತ ನಾನು ಮಾತಾಡದೆ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ರೀಸೆಂಟಾಗಿ ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ ಆಮೇಲೆ ಮದುವೆ ಆಗಿದ್ದು. ಎಸ್. ಸೊ ಟಾಸ್ಕ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳೋದಾದರೆ, ಬಿಗ್ ಬಾಸ್ ಅದ್ಭುತವಾದ ಟಾಸ್ಕ್ಗಳನ್ನ ಡಿಸೈನ್ ಮಾಡ್ತಾಯಿದ್ರು. ಸೊ ಬಿಗ್ ಬಾಸ್ ಕೊಡ್ತಿದ್ದಂತಹ ಟಾಸ್ಕ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಿಗ್ ಬಾಸ್ ಮನೆಯಲ್ಲಿ ತುಂಬ ರಿಲ್ಯಾಕ್ಸ್ ಆಗಿ ಒಂದು ಟೈಮ್ನ ಫುಲ್ ಜಾಲಿಯಾಗಿ ಸ್ಪೆಂಡ್ ಮಾಡ್ಬೋದು ಅಂತಂದರೆ ಅದು ಟಾಸ್ಕ್ ಟೈಮೇ. ಯಾಕಂದರೆ ಪ್ರತಿಯೊಂದು ಟಾಸ್ಕು ಡಿಫ್ರೆಂಟಾಗಿ ಆರ್ಗನೈಸ್ ಮಾಡ್ತಾಯಿದ್ರು. ಆಮೇಲೆ ಆ ಟಾಸ್ಕ್ನ ಆಡಬೇಕಾದ್ರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನಮಗೂ ಗೊತ್ತಿತ್ತಲ್ಲ ಬಿಗ್ ಬಾಸ್ ಮನೆ ಹೊರಗಡೆ ಈ ಥರ ಟಾಸ್ಕ್ಗಳು ನಾವೆಲ್ಲೂ ಆಡೋಕ್ಕಾಗಲ್ಲ ಅಂತ. ಸೊ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಟಾಸ್ಕ್ಗಳನ್ನ ಆಡ್ತಿದ್ರಿ. ಆಮೇಲೆ ನಾನು ಗೆಲ್ತಿದ್ನಲ್ಲ, ಸೊ ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನ ಗೆದ್ದಿರೋದ್ರಿಂದ ಖುಷಿ ಇನ್ನೂ ಡಬಲ್. ಅಂದರೆ ಗೆದ್ದಾಗ ಆಗೋ ಖುಷಿನೇ ಬೇರೆ ಅಲ್ವಾ. ಸೊ ತುಂಬ ಖುಷಿ ಆಗ್ತಿತ್ತು ಒಂದೊಂದು ಗೇಮು ಒಂದೊಂದು ಟಾಸ್ಕ್ ಆಡೋದಕ್ಕೆ. ಎಸ್. ಸೊ ಬಿಗ್ ಬಾಸ್ ಅನ್ನೋದು ಬೇರೆಯೇ ಪ್ರಪಂಚ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆಚೆ ಲೈಫಲ್ಲಿ ನಾವು ಏನು ಚಾಲೆಂಜಸ್ ಫೇಸ್ ಮಾಡ್ತೀವೋ ಅದನ್ನೇ ನಾವು 100 ದಿನದಲ್ಲಿ ಫೇಸ್ ಮಾಡಿ ಕಲಿತೀವಿ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಹೋದಾಗ ನೀವು ಹೊರಗಡೆ ಪ್ರಪಂಚದಿಂದ ಏನನ್ನು ಮಿಸ್ ಮಾಡ್ಕೊಂಡ್ರಿ? ಹೊರಗಡೆ ಪ್ರಪಂಚದಿಂದ ಎಂಟರ್ಟೈನ್ಮೆಂಟ್ ಇಲ್ಲ ನಮಗೆ. ಹೊರಗಡೆ ಟಿ ವಿ, ಮೊಬೈಲ್, ಎಲ್ಲಿ ಬೇಕಂದರೆ ಅಲ್ಲಿ ಹೋಗಿ ಊಟ. ಅಲ್ಲಿ ಒಳಗಡೆ ಇರಬೇಕಾದ್ರೆ ಅಂದರೆ ಬೇರೆ ಪ್ರಪಂಚ ಅನ್ನೋದಕ್ಕಿಂತ ಜೈಲ್ಗಿಂತ ಕಡೆ ಅದು ನನ್ನ ಪ್ರಕಾರ. ಏನೇ ಬೇಕು ಅಂದರೂ ತಿನ್ನೋದು ರೈಸು ಮತ್ತು ಹಸಿಟ್ಟು ಆ ಥರ ಎಲ್ಲ ಕೊಟ್ಟಿರ್ತಾರೆ. ಅದರಲ್ಲೇ ಏನು ಬೇಕೋ ಅಷ್ಟರಲ್ಲೇ ಮಾಡ್ಕೋಬೇಕು. ಎಂಟರ್ಟೈನ್ಮೆಂಟ್ ಇಲ್ಲದೆ ಇರೋದ್ರಿಂದ ಏನಾದರೂ ಒಂದು ಮಾತಾಡ್ತಾ ಇರಬೇಕು. ಯಾರಾದರೂ ಪಕ್ಕದಲ್ಲಿ 18 ಜನ ಇದ್ದರೆ 18 ಜನ ಮುಖ ನೋಡ್ಕೊಂಡೇ ಇರಬೇಕು. ಇನ್ನೊಬ್ಬರು ಮುಖ ನೋಡಿದ್ದೇ ಇಲ್ಲ ನಾನು ಆಚೆ ಬರೋವರೆಗೂ. ಫುಲ್ ಅದು ಒಂಥರ ನನ್ನ ಲೈಫಲ್ಲಿ ಹೊರಗಡೆ ಇರಬೇಕನ್ನೋ ಏನು ಯೋಚನೆ ಮಾಡದೇ ಇದ್ದವನು ನಾನು. ಆ 4 ತಿಂಗಳಲ್ಲಿ ನನ್ನ ಲೈಫ್ ಪೂರ್ತಿ ಯೋಚನೆ ಮಾಡಿಬಿಟ್ಟಿದ್ದೀನಿ. 4 ತಿಂಗಳಲ್ಲಿ ಇನ್ನು ಸಾಯೋವರೆಗೂ ಅಷ್ಟು ಯೋಚನೆ ಮಾಡಲ್ಲ. ನಾನು 4 ತಿಂಗಳಲ್ಲಿ ಅಷ್ಟು ಯೋಚನೆ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಅದೊಂಥರ ಡಿಫ್ರೆಂಟ್ ವರ್ಲ್ಡ್. ನಿಜ, ಅದಂತೂ ನಿಜ. ಆಗಲ್ಲ ಅಲ್ಲಿರೋದಕ್ಕೆ. ಆದಷ್ಟು ಬೇಗ ಆಚೆ ಬಂದ್ಬಿಡ್ಲಿ ಅಂತಲೇ ವೆಯ್ಟ್ ಮಾಡ್ತಿರ್ತೀವಿ. ಆದರೆ ಆಚೆ ಬರಬಾರ್ದು ಅಂದರೆ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಯಾವಾಗೂ. ಇಷ್ಟೊಂದು ದಿನ ಇಷ್ಟು ಬೇಗ ಇಷ್ಟು ದಿನ ಆಗೋಯ್ತಾ ಅಂತ ಅನಿಸುತ್ತೆ, ಇನ್ನೂ ಇಷ್ಟೊಂದು ದಿನ ಇದೆಯಾ ಅಂತ ಅನಿಸುತ್ತೆ. ಊಟ ಬೇಕು ಅನಿಸುತ್ತೆ, ಬೇಡ ಅನಿಸುತ್ತೆ. ಈ ಥರ ಎಲ್ಲ ಮಿಕ್ಸ್ಡ್ ಫೀಲಿಂಗೇ ಅಲ್ಲಿ ಒಳಗಡೆ. ಓಕೆ. ಸೊ ಅಷ್ಟೂ ದಿನಗಳಲ್ಲಿದ್ರಿ ಆ್ಯಂಡ್ ತುಂಬ ಯೋಚನೆ ಮಾಡ್ತಿದ್ರಿ ಅಂತ ಕೂಡ ಹೇಳಿದ್ರಿ. ಸೊ ಅಷ್ಟು ದಿನಗಳಲ್ಲಿದ್ದು ಆಟ ಆಡಿ, ಟಾಸ್ಕ್ಗಳನ್ನ ಆಡಿ, ತುಂಬ ಯೋಚನೆ ಮಾಡಿ, ತುಂಬ ಕಲಿತು ಬಂದಿದ್ದೀರಾ ಆಚೆ. ಸೊ ಈಗ ನೀವು ರಿಕಾಲ್ ಮಾಡೋದಾದರೆ, ಓಕೆ ನಾನು ಬಿಗ್ ಬಾಸಿಂದ ಇಷ್ಟು ವಿಷಯಗಳನ್ನ ಕಲ್ತ್ಕೊಂಡೆ ಅನ್ನೋದಾದರೆ ಏನು ಹೇಳ್ತೀರಾ? ಮೊದಲೇ ಪೇಷನ್ಸ್ ಇತ್ತು ನನಗೆ, ಇನ್ನೂ ಜಾಸ್ತಿ ಪೇಷನ್ಸ್ ಬಂದಿದೆ. ಮಾತಾಡಬೇಕಂದ್ರೆ ತುಂಬ ಪಟ್ ಅಂತ ಮಾತಾಡ್ತಿದ್ದೆ. ಇವಾಗ ಯೋಚನೆ ಮಾಡಿ ಮಾತಾಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಕೆಪಾಸಿಟಿ ಇದೆ ಗೇಮಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ತಿಳ್ಕೊಂಡಿದ್ದೀನಿ. ಎಲ್ಲ ಗೇಮಲ್ಲೂ ಗೆಲ್ತೀನಿ, ಯಾವುದೇ ಗೇಮ್ ಬಂದರೂ ಧೈರ್ಯವಾಗಿ ಆಟ ಆಡ್ತೀನಿ ಅಂತ. ಗೆದ್ದ ಮೇಲೆ ನಾನು
ನಾನು ಗೆದ್ದೇನೋ ದೌಲತ್ ನನಗಿಲ್ಲ ಅಂತ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ನನಗೆ. ಯಾಕಂದರೆ ನಾನು ಗೆದ್ದಿದ್ದೀನಿ, ಅವ್ನು ಸೋತೋನು, ಅದರಲ್ಲಿ ಏನು ದೊಡ್ಡದಿಲ್ಲ ಅಂತಲೇ ಓಡಾಡ್ತಾ ಇದ್ದಿದ್ದು. ಸೊ ಅವೆಲ್ಲ ಕಲ್ತಿದ್ದೀನಿ. ಓಕೆ, ಏನಾದರೂ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅನ್ಸುತ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ? ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಯಾವುದಾದ್ರೂ ಮೊಮೆಂಟ್ಸ್ನೋ ಅಥವಾ ಏನು ಬೇರೆ ಏನಾದರೂ ಮಿಸ್ ಮಾಡ್ಕೊತೀನಿ ಅನ್ಸುತ್ತಾ? ಅಲ್ಲಿ ಇದ್ದಿದ್ದು ಫ್ರೆಂಡ್ಸ್, ಅಂದರೆ ಅಲ್ಲಿ ಬೇರೆಯವ್ರ ಜೊತೆ ಆಗಿದ್ದ ಬಾಂಡು, ಫ್ರೆಂಡ್ಶಿಪ್ ಬಾಂಡು, ಅವ್ರನ್ನ ಮಿಸ್ ಮಾಡ್ಕೊತೀನಿ ಅಷ್ಟೇ. ಓಕೆ, ಸೊ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿಮ್ಮ ಬೆಸ್ಟ್ ಮತ್ತು ವರ್ಸ್ಟ್ ಮೊಮೆಂಟ್ಸ್ ಯಾವುದು ಅಂತ ಹೇಳ್ತೀರಾ? ಕಿಚ್ಚನ ಚಪ್ಪಾಳೆ ಬೆಸ್ಟ್ ಮೂಮೆಂಟು. ವರ್ಸ್ಟ್ ಮೂಮೆಂಟು ಲಾಸ್ಟ್ ಟಾಸ್ಕಲ್ಲಿ ಸುದೀಪ್ ಸರ್ ಬಂದು ಹೇಳೋವರೆಗೂ 2 ದಿನ ವರ್ಸ್ಟ್ ಮೂಮೆಂಟು. ಆ ವೇಟಿಂಗ್ ಪೀರಿಯಡ್ ತುಂಬ. ಎಸ್, ಓಕೆ. ಆ್ಯಂಡ್ ಬಿಗ್ ಬಾಸಲ್ಲಿ ನೀವು ಏನೇನಾದರೂ ಕಲ್ತ್ರಿ ಅಂತ ಹೇಳಿದ್ರೆ ಏನು ಅಂತ ನೀವು ಹೇಳಿದ್ರಿ. ಆ್ಯಂಡ್ ಈಗ ನಿಮ್ಮ ಕರಿಯರ್ಗೆ ಇದು ಒಂದು ಬ್ರೇಕ್ ಕೊಡುತ್ತೆ ಅನ್ನೋದಾದರೆ ಯಾವ ರೀತಿ ಅಂತ ಹೇಳ್ತೀರಾ? ಬಿಗ್ ಬಾಸಿಂದ ಎಸ್, ಗೊತ್ತಿಲ್ಲ. ನಾನು ಬಿಗ್ ಬಾಸ್ ಮುಂಚೆನೂ ವೆಯ್ಟ್ ಮಾಡ್ತೆ, ಅಂದರೆ ಸಿಕ್ಕಿದ್ರೆ ಮಾಡೋಣ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಟೈಮ್ ಚೆನ್ನಾಗಿದ್ರೆ ಎಲ್ಲನೂ ಸಿಗುತ್ತೆ, ಎಲ್ಲನೂ ಕ್ಲಿಕ್ ಆಗುತ್ತೆ. ಮುಂದೆ ಇನ್ನೂ ದೊಡ್ಡದಾಗೇನು ನಾಳೆ ಸಿಗುತ್ತೆ ಅಂದರೆ ಇವತ್ತಿಂದನೇ ನನ್ನ ಪ್ರಯತ್ನ ಇರುತ್ತೆ. ಇವತ್ತಿನ ದಿನವೇ ನಾನು ಪ್ರಯತ್ನ ಮಾಡ್ತಾಯಿರ್ತೀನಿ. ಬಟ್ ನಾಳೆ ಸಿಗುತ್ತೆ, ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ ಅಂತಲೇ ಯೋಚನೆ ಮಾಡೋದು ನಾನು. ಇಟ್ಸ್ ಓಕೆ. ಯಾವಾಗ ಅಂದರೆ ಈ ಬಿಗ್ ಬಾಸಿಂದನೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ಕಿದ್ರೆ ಖುಷಿ, ಸಿಗಲಿಲ್ಲ ಅಂದರೆ ನನ್ನ ಪ್ರಯತ್ನ ಬಿಡಲ್ಲ ಅಷ್ಟೆ. ಎಸ್. ಸೊ ಕಂಟೆಸ್ಟೆಂಟ್ಸ್ ಕಿಚ್ಚನ ಪಂಚಾಯಿತಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ವೀಕ್ಷಕರು ಕೂಡ ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನೀವು ಸುದೀಪ್ ಸರ್ ಹತ್ರ ಜಾಕೆಟ್ನ ತೊಗೊಂಡು ಬಂದ್ರಿ ಆಚೆ ಬರುವಾಗ. ಆ್ಯಂಡ್ ಆಲ್ಸೋ ಅವರ ಸ್ಟೈಲ್, ಮ್ಯಾನರಿಸಮ್ ಆ್ಯಂಡ್ ಆ ಜಾಕೆಟ್ ತೊಗೊಳ್ಳೋಂತಹ ಮೊಮೆಂಟ್ ಬಗ್ಗೆ ಎಲ್ಲ ಶೇರ್ ಮಾಡೋದಾದ್ರೆ? ಅಂದರೆ ಕೇಳಿದ ತಕ್ಷಣ ಕೊಟ್ಟರು. ನಾನು ಕೇಳಿದ್ದೇನು ಅಂದರೆ ಸ್ಟೇಜ್ ಮೇಲೆ ಬಂದಮೇಲೆ ಈ ಶೋ ಮುಗ್ದಿದ್ದಾದಮೇಲೆ ನನಗೆ ಜಾಕೆಟ್ ಕೊಡ್ತೀರಾ ಅಂತ. ಶೋ ಮಿಡಿಲಲ್ಲೇ ಅವ್ರು ನನ್ನ ಸ್ಟೇಜ್ ಮೇಲೆ ಕರೆದು ಜಾಕೆಟ್ನ ಕೊಡ್ತಾರೆ. ಆಮೇಲೆ ಅವ್ರು ಹೇಳಿದ ಮಾತು ನಂಗೆ ಅಷ್ಟೆಲ್ಲ ಸಿಕ್ಕಿದ್ಮೇಲೆ ಬಿಗ್ ಬಾಸ್ ಗೆಲ್ಲೇಬೇಕಾಗಿತ್ತು ಅಂತೇನು ಅನಿಸಿಲ್ಲ. ಆಲ್ರೆಡಿ ಗೆದ್ದುಬಿಟ್ಟಿದ್ದೀನಿ ಅಂತಲೇ ಅನಿಸ್ತು. ತುಂಬ ಖುಷಿ ಆಯಿತು. ಓಕೆ, ಸೊ ಸುದೀಪ್ ಸರ್ ಅಂತ ಬಂದಾಗ ಅವ್ರು ಮಾತಾಡೋ ರೀತಿನೇ ನಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅವರ ಸ್ಟೈಲ್, ಅವರ ಮ್ಯಾನರಿಸಮ್ ಆ್ಯಂಡ್ ಅವರು ಮಾತಾಡ್ತಿದ್ದಂಥ ರೀತಿ ಆ್ಯಂಡ್ ಕಿಚ್ಚನ ಪಂಚಾಯಿತಿಯಲ್ಲಿ ನಿಮ್ಗಳ ಬಗ್ಗೆ ಹೇಳ್ತಿದ್ದಂಥ ರೀತಿ, ಇದರಿಂದ ನೀವು ಏನು ಕಲ್ತ್ರಿ? ಆ್ಯಂಡ್ ಸುದೀಪ್ ಸರಿಂದ ಏನು ಕಲ್ತ್ರಿ ಅಂತ ಅನಿಸುತ್ತೆ? ತುಂಬ ಕಲ್ತ್ವಿ, ಬಟ್ ಅವ್ರ ಥರ ಮಾತಾಡೋಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅವರು ಮಾತಾಡೋ ಸ್ಟೈಲೇ ಬೇರೆ, ಆಮೇಲೆ ಅವರು ನಾಲೆಜೇ ಬೇರೆ. ಯಾರು ಏನೇ ಹೇಳಿದ್ರು ಆ ಸ್ಪಾಟಲ್ಲಿ ಆ ಒಂದು ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಾರಲ್ಲ, ಅದನ್ನು ನಾವು ಆ ಎಕ್ಸಾಂಪಲ್ ನಾವು ಯೋಚನೆ ಮಾಡಲ್ಲ. ಈ ಥರನೂ ಇರುತ್ತಲ್ಲ, ಹಿಂಗೂ ಇರುತ್ತಲ್ಲ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಅವ್ರ ಥಾಟೇ ಬೇರೆ, ಅವರು ಇರೋ ನಾಲೆಜೇ ಬೇರೆ. ಅದನ್ನು ಆ ಥರ ಬಿಗ್ ಬಾಸ್ ಶೋನ ಅವ್ರು ಬಿಟ್ಟರೆ ಬೇರೆ ಯಾರು ಅಷ್ಟು ಕ್ಲೀನಾಗಿ ನಡೆಸ್ಕೊಡೋಕ್ಕಾಗಲ್ಲ ಅಂತ ಅಂದ್ಕೊತೀನಿ. ಓಕೆ, ಸೊ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳಿದ್ರಿ. ಈಗ ನಿಮ್ಮ ವೈಯಕ್ತಿಕ ಬದುಕಿಗೆ ಬರೋಣ. ಡಿಪ್ಲೊಮಾ ಓದ್ಕೊಂಡವರು ನೀವು ಆ್ಯಕ್ಟರ್ ಆಗಬೇಕು ಅಂತ ಅನಿಸಿದ್ದು ಯಾವ ವಯಸ್ಸಿನಲ್ಲಿ? ನಾನು ಡಿಪ್ಲೊಮಾ ಮಾಡಿರೋದು ಓಕೆ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನು. ಅದು ನಾನು 10th ಇರಬೇಕಂದ್ರೆ ನಾನು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಡಿಪ್ಲೊಮಾ ಆದಮೇಲೆ ಇಂಜಿನಿಯರಿಂಗ್ ಮಾಡು ಅಂತ ಕೂತ್ಕೊಂಡ್ರು, ಆಗಲ್ಲ ಅಂಥೇಳಿ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದೆ. ಅದಾದಮೇಲೆ 3 ವರ್ಷ ಲೈಕ್ ಆಲ್ಮೋಸ್ಟ್ 3 years ನಾನು ಮನೇಲೇ ಇದ್ದೆ. ಆಡಿಷನ್ಸ್ ಎಲ್ಲ ಟ್ರೈ ಮಾಡಿಕೊಂಡು ಆಡಿಷನ್ಸ್ ಟ್ರೈ ಮಾಡ್ತಿದ್ದೆ, ಯಾವುದೂ ಸಿಗ್ತಿರ್ಲಿಲ್ಲ. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ, ಅಲ್ಲೂ 1 ತಿಂಗಳೇನೋ ಟ್ರೈನಿಂಗ್ ತೊಗೊಂಡೆ, ಅದರಿಂದನೂ ಏನು ಉಪಯೋಗ ಆಗಿಲ್ಲ. ವೆಯ್ಟ್ ಮಾಡ್ತಾ 6 ತಿಂಗಳು ಹೋಟ್ಲಲ್ಲಿ ಕೆಲಸ ಮಾಡಿದೆ. ನಮ್ಮ ಮಾಮ ಹೋಟ್ಲೇ ಆಗಿದ್ರು, ನಾನು ಕೆಲಸದೊಂದು ಥರನೇ ಕೆಲಸ ಮಾಡಿದೆ ಅಲ್ಲಿ. ಬೆಳಗ್ಗೆ 6 ಗಂಟೆಗೆ ಹೋದರೆ ನೈಟು ಒಂದು 10 ಗಂಟೆ 11 ಗಂಟೆ ಆಗೋದು ಮನೆಗೆ ಬರೋಕ್ಕೆ. ಅದೆಲ್ಲ ಹೋಗ್ತಾ ಒಂದು ಆಲ್ಮೋಸ್ಟ್ 6 to 7 months ಮಾಡಿದೆ. ಅದಾದಮೇಲೆ ಒಂದು ಆಡಿಷನ್ಸಲ್ಲಿ ಸಿನಿಮಾ ಸಿಕ್ತು. ಆ ಸಿನಿಮಾಗೆ ಒಂದು 15 to 20 days ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿದ್ರು. ಅದಾದಮೇಲೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಅದು ಕಂಟಿನ್ಯೂಟಿ ಅದೆಲ್ಲ ನೋಡಿದಾಗ ಡೈರೆಕ್ಟರ್ ಬೋಗಸ್ ಅಂತ ಗೊತ್ತಾಯಿತು. ಯಾಕೆಂದರೆ ಯಾವುದಕ್ಕೂ ಏನು ಕನೆಕ್ಷನ್ನೇ ಇರಲಿಲ್ಲ. ಮತ್ತೆ ನಾನು ಇದು ಆಗಲ್ಲ ಅಂದ್ಬಿಟ್ಟು ಮತ್ತೆ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗ್ತೀನಿ, ನಮ್ಮ ಅಮ್ಮ ಹೋಟ್ಲಿಗೆ ಕ್ಯಾಶಿಯರಾಗಿ ಕೆಲಸ 2 to 3 months ಮತ್ತೆ ಕೆಲಸ ಮಾಡ್ತೀನಿ. ಮತ್ತೆ ಅದೇ ಪ್ರೊಡ್ಯೂಸರ್ ಫೋನ್ ಮಾಡಿ ಅದೇ ಸಿನಿಮಾನ ಮತ್ತೆ ಫಸ್ಟಿಂದ ಶೂಟ್ ಮಾಡ್ತೇವೆ, ಒಳ್ಳೆ ಡೈರೆಕ್ಟರ್ನ ಇಟ್ಕೊಂಡು ಅಂತ ನಮಗೆ ಕರ್ಕೊಂಡೋಗಿರ್ತಾರೆ. ಅಲ್ಲೊಂದು 20 days ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡ್ತೀವಿ, ಬೆಂಗಳೂರಲ್ಲಿ ಒಂದು 10-15 ದಿನ ಶೂಟ್ ಮಾಡ್ತೀವಿ. ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಸೆನ್ಸಾರ್ ಆಗುತ್ತೆ, ಎಡಿಟಿಂಗ್ ಆಗುತ್ತೆ, ಸೆನ್ಸಾರ್ ಆಗುತ್ತೆ, ಡಬ್ಬಿಂಗ್ ಎಲ್ಲನೂ ಆಗುತ್ತೆ. ಅದಾದಮೇಲೆ ಸಿನಿಮಾ ರಿಲೀಸ್ ಮಾಡಲ್ಲ. ಯಾಕೆ ಅಂತ ಕೇಳಿದ್ರೆ ಇಲ್ಲ ಏನೋ ಅವ್ರ ಪರ್ಸನಲ್ ಪ್ರಾಬ್ಲಮ್ ಏನೋ ಹೇಳ್ತಾರೆ. ಸೊ ಅದು ಸಿನಿಮಾ ರಿಲೀಸ್ ಆಗೋಲ್ಲ. ಮತ್ತೆ ವಾಪಸ್ ಹೋಟ್ಲ್ ಕೆಲ್ಸಕ್ಕೆ ಹೋಗ್ತೀನಿ, ವೆಯ್ಟ್ ಮಾಡ್ತಾಯಿರ್ತೀನಿ. ಆಮೇಲೆ
ಗೀತಾ ಸೀರಿಯಲ್ ರಾಮ್ಜಿ ಸರ್ ಆಫೀಸ್ಗೆ ಹೋಗಿ ಆಡಿಷನ್ಸ್ ಕೊಡ್ತೀನಿ, ಅಲ್ಲಿ ಸೆಲೆಕ್ಟ್ ಆಗ್ತೀನಿ. ಅಲ್ಲಿ ಸೆಲೆಕ್ಟ್ ಆಗಿರೋದು ಅಲ್ಲಿಂದ ಜರ್ನಿ ಸ್ಟಾರ್ಟ್. ಎಸ್. ಸೊ ನೀವು ಡಿಪ್ಲೊಮೊ ಅಂತ ಹೇಳಿದ್ರಿ, ಅದಾದಮೇಲೆ ಆ್ಯಕ್ಟಿಂಗ್ನ ಪ್ರೊಫೆಷನ್ ಆಗಿ ತೊಗೊಳ್ತೀನಿ ಅಂತ ಅಂದಾಗ ಮನೇಲಿ ರಿಯಾಕ್ಷನ್ ಹೇಗಿತ್ತು? ಮನೇಲಿ ಫಸ್ಟ್ ಬೇಡ ಅಂತಂದರು, ಆಮೇಲೆ ಸಪೋರ್ಟ್ ಮಾಡ್ತಾಯಿದ್ರು. 3 ವರ್ಷ ಮನೇಲಿ ಕೂತಿದ್ರು, ಏನು ಮಾತಾಡ್ತಿರ್ಲಿಲ್ಲ. ಯಾವುದನ್ನ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದರೆ ಮಾತಾಡೋರು. ಅಲ್ಲಿ ಕೇಳೋರಲ್ಲ ಪಾಪ ನಮ್ಮಪ್ಪ ನಮ್ಮಮ್ಮನ, ಏನು ಮಾಡ್ತಾವ್ನ ಮಗನು ಅಂತ. ಆ ಥರ ಕೇಳೋವಾಗೆಲ್ಲ ಬಂದು ಮನೇಲಿ ಚೆನ್ನಾಗಿ ಕ್ಲಾಸ್ ತೊಗೊಳೋರು. ಆಮೇಲೆ ನಾನೇ ತುಂಬ ಫೇಸ್ ಮಾಡಿಬಿಟ್ಟಿದ್ದೀನಿ. ಯಾವ ಫಂಕ್ಷನ್ಗೂ ಹೋಗ್ತಿರ್ಲಿಲ್ಲ. ಹೋದಾಗೆಲ್ಲ ನಮ್ಮ ರಿಲೇಟಿವ್ಸು, ಏನು ಬೀದಿಗೆ ಒಬ್ಬೊಬ್ಬ ಹೀರೋ ಇದ್ದಾನೆ ಇವಾಗ, ಆಗಲ್ಲ ಅವೆಲ್ಲ, ಆಗದೇ ಇರೋ ಕೆಲಸಕ್ಕೆ ಏನು ಇಷ್ಟೊಂದು ಯೋಚನೆ ಮಾಡ್ತಾಯಿದ್ಯಾ, ಒಂದು ಓದು ಇಲ್ಲ ಯಾವುದನ್ನ ಬಿಸ್ನೆಸ್ ಮಾಡು, ಈ ಥರ ಎಲ್ಲ ಜಾಸ್ತಿ ಕೇಳ್ಪಟ್ಬಿಟ್ಟಿದ್ದೀನಿ. ಏನು ನಿನ್ನ ಕೈಯಲ್ಲಿ ಆಗಲ್ಲ ಅದು ಇದು ಅಂತ. ಇವಾಗ ಯಾರ್ಯಾರು ಮಾತಾಡಿದ್ರು ಅವರೇ ನಮ್ಮ ಮನೆ ಹತ್ರ ಬಂದು ನಿಂತ್ಕೊಂತಾರೆ, ಖುಷಿ ಆಗುತ್ತೆ. ಎಸ್. ಸೊ ಫಿಲ್ಮ್ ಡೈರೆಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ 10 ಸಿನಿಮಾದಲ್ಲಿ ಕಲಿತೀರಿ. ಸೊ ಈ ಕಲಿಕೆ ಯಾವ ರೀತಿ ನೆರವಾಯಿತು ಅಂತ ಅನಿಸುತ್ತೆ? ಕಲಿತೆ. ಅದಾದಮೇಲೆ ಅಲ್ಲಿಂದ ಆಚೆ ಬಂದಮೇಲೆ ಆಡಿಷನ್ಸ್ ಅದು ಇದು ಏನೂ ಸಿಕ್ಕಿಲ್ಲ ನನಗೆ. ಅದು ಹೋಗ್ತಾ ಬೇರೆ ಕಡೆಯಿಂದ ಈ ಆಡಿಷನ್ಸ್ ಗೊತ್ತಾಗಿದ್ದು ನನಗೆ. ಅಲ್ಲಿಂದ ಮುಂದಕ್ಕೆ ಬಂದೆ. ಓಕೆ. ಸೊ ಗೀತಾ ಸೀರಿಯಲ್ ವಿಜಯ್ ಪಾತ್ರ ನಿಮ್ಮ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್. ಆಡಿಷನ್ಸ್ ಹೋದಾಗ ನಿಮ್ಮ ಭಾವನೆ ಹೇಗಿತ್ತು? ನರ್ವಸ್ ಆಗಿದ್ರಾ ಹೇಗೆ? ಆಡಿಷನ್ಸ್ ಅಟೆಂಡ್ ಮಾಡಿಬಿಟ್ಟಿದ್ನಲ್ಲ, ಏನು ಅಷ್ಟು ಆ ಗೀತಾ ಸೀರಿಯಲ್ ಆಡಿಷನ್ಗೆ ಅಷ್ಟು ಭಯ ಇರಲಿಲ್ಲ. ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿಬಿಟ್ಟಿದ್ದೆ. ಸೊ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ, ಬಿಡು ಇದೊಂದು ಆಡಿಷನ್ನು ಅಂತ. ಅದರಿಂದ ಏನು ಭಯ ಆಗಿಲ್ಲ. ಓಕೆ. ಸೊ ಸೀರಿಯಲ್ನ ಆರಂಭದ ದಿನಗಳು ಹೇಗಿದ್ವು ಆ್ಯಂಡ್ ಅದಕ್ಕೆ ನೀವು ಹೇಗೆ ಹೊಂದ್ಕೊಂಡ್ರಿ ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗೋದು. ನಾನು ಬೆಳಗ್ಗೆ ಇವಾಗಲೂ ಹಂಗೆ ಮಾಡೋದು, ಬಟ್ ಆವಾಗ ನೆಕ್ಸ್ಟ್ ಎಕ್ಸ್ಟ್ರೀಮ್ ಕಷ್ಟ ಆಗೋದು. ಇವಾಗ ಸ್ವಲ್ಪ ಟೈಮಿಂಗ್ ಮಾತಾಡ್ಕೊಂಡ್ಬಿಡ್ತೀವಿ ನಾವು ಸೀರಿಯಲಲ್ಲಿ. ಆವಾಗ ಟೈಮಿಂಗ್ ಅನ್ನೋದು ಇರ್ತಾ ಇರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ಕಾಲ್ ಶೀಟ್ ಅಂದರೆ 6 ಗಂಟೆಗೆ ಫಸ್ಟ್ ಶಾಟ್ ಇರಬೇಕು ನಾವು. ಆವಾಗ 6 ಗಂಟೆ ಕಾಲ್ ಶೀಟ್ ಅಂದಾಗ ನಾನು 3 ಗಂಟೆಗೆ ಜಿಮ್ಗೆ ಹೋಗ್ತಾಯಿದ್ದೆ. 3 o'clock ಜಿಮ್ಗೆ ಹೋಗ್ತಿದ್ದೆ. 3 ಗಂಟೆಗೆ ಜಿಮ್ಗೆ ಹೋಗಿ ಮುಗಿಸ್ಕೊಂಡು ಅಲ್ಲಿ ಮನೆಗೆ ಬಂದು ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಂದ ಒಂದು 5:45ಗೆ ಸ್ಪಾಟಲ್ಲಿದ್ದರೆ ಒಂದು 15 ನಿಮಿಷದಲ್ಲಿ ರೆಡಿಯಾಗಿ 6 ಗಂಟೆಗೆ ಶೂಟ್ ಸ್ಟಾರ್ಟ್ ಮಾಡೋರು. ತಿರ್ಗಿ 6 ಗಂಟೆಯಿಂದ 6 ಗಂಟೆ ಅಂತ ಅಂದ್ಕೊಳ್ಳೋದು, ಬಟ್ ನೈಟ್ಗೆ ಮತ್ತೆ 2-3 ಸೀನ್ ಇಟ್ಕೊಳ್ಳೋರು. ಅಲ್ಲಿ ಬಿಡೋಕ್ಕೆ ಒಂದು 11-12 ಗಂಟೆ ಆಗೋದು. ತಿರ್ಗಿ ವಾಪಸ್ ಮನೆಗೆ ಹೋಗಿ ಮಲಗಿ ಒಂದು 3ರಿಂದ 4 ಅವರ್ ಮಲಗಿ ನೆಕ್ಸ್ಟ್ ಡೇ 8 ಗಂಟೆ ಕಾಲ್ ಶೀಟ್ ಏನಾದರೂ ಹಾಕೊಳ್ಳೋರು. 4 ಅವರ್ ಮಲಗಿ ಮತ್ತೆ ಒಂದು 4:15-5 ಗಂಟೆಗೆ ಎದ್ದು ಮತ್ತೆ ಜಿಮ್ಗೆ ಹೋಗಿ. ನಮ್ಮನೆ ಇರೋದು ಬೇರೆ ಆರ್ ಟಿ ನಗರ್ ಆ ಸೈಡು. ಅಲ್ಲಿಂದ ನಮ್ಮ ಶೂಟಿಂಗ್ ಸ್ಪಾಟ್ ಎಲ್ಲ ಬೇರೆ ಕಡೆ, ನಾಗರಬಾವಿ ಆ ಕಡೆ. 1.5 hour 2 hours ಆ ಜರ್ನಿಗೆ ಬೇಕು ನನಗೆ ಓಡಾಡೋಕ್ಕೆ. ಸೊ ಎಕ್ಸ್ಟ್ರೀಮಾಗಿ ಇತ್ತು. ಒಂದು ಆಲ್ಮೋಸ್ಟ್ 22 days ಶೂಟ್ ಇರೋದು ಸ್ಟಾರ್ಟಿಂಗು. ಆ ಟೈಮ್ ಪೀರಿಯಡಲ್ಲಿ ಅರ್ಧ ಜೀವ ಹೋಗ್ಬಿಟ್ಟಿರೋದು ನನಗೆ. ನಿದ್ದೆ ಇರ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 4 hours ನಿದ್ದೆ ಮಾಡ್ತಾಯಿದ್ದು ನಾನು. ವರ್ಕೌಟ್ ಮಿಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ವರ್ಕೌಟ್ ಎವ್ರಿ ಡೇ ಹೋಗ್ತಾಯಿದ್ದೆ. ಸೊ ಎಕ್ಸ್ಟ್ರೀಮ್ ಲೆವೆಲ್ ಕಷ್ಟ ಆಯಿತು ಆವಾಗ. ಇವಾಗ ಸ್ವಲ್ಪ ಟೈಮಿಂಗ್ ಮಾತಾಡ್ಕೊಂಡ್ಬಿಡ್ತೀವಲ್ವ, ಸೊ ಓಕೆ. ಸೊ ಯೂಶ್ವಲಿ ನೀವು ಹೇಳಿದ್ರಿ ಈಗ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಆ್ಯಂಡ್ ಯಾವ ಥರ ಮೆಂಟಲಿ ಅದು ಡ್ರೈನಿಂಗ್ ಆಗಿರ್ತಾ ಇತ್ತು ಅಂತ. ಯೂಶ್ವಲಿ ಜನ ಅಂದ್ಕೊಳ್ತಾರೆ ಆ್ಯಕ್ಟರ್ಸ್ ಅಂದರೆ ಲಕ್ಸುರಿಯಸ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಅಥವಾ ಒಳ್ಳೆ ಪೇಮೆಂಟ್ ಬರುತ್ತೆ, ಆರಾಮಾಗಿರ್ತಾರೆ ಅಂತ ಅಂದ್ಕೊಳ್ತಾರೆ. ಸೊ ಆ ಥರ ಥಿಂಕ್ ಮಾಡೋರಿಗೆ ಆ್ಯಕ್ಟರ್ನ ಸ್ಟ್ರಗಲ್ಸ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಫಸ್ಟ್ ಒಪ್ಕೊಂಡಿದ್ದು 2,500 ರೂಪಾಯಿಗೆ ನನ್ನ ಸಂಬಳ. ನಾನು ತಿಂಗಳಲ್ಲಿ 25 ದಿನ ಶೂಟ್ ಮಾಡಿದ್ರು ನನ್ನ ಕಾರ್ ಪೆಟ್ರೋಲ್ಗೆ, ನನ್ನ ಕಾಸ್ಟ್ಯೂಮ್ಗೆ ಸಾಲ್ತಾ ಇರಲಿಲ್ಲ ನನಗೆ. ಅದೇನು ಬರೋದೋ ಹಿಂಗೆ ಖಾಲಿ ಆಗೋದು ನಂದು. ಹಿಂಗೆ ಬರ್ತಾಯಿತ್ತು, ಹಿಂಗೆ ಖಾಲಿ ಆಗ್ತಾಯಿತ್ತು. ಏನು ಮಾಡ್ತಾಯಿರಲಿಲ್ಲ. ನಾನೊಂದು ಪಾರ್ಟಿ ಮಾಡ್ತಾಯಿರಲಿಲ್ಲ, ಏನು ಒಂದು ಡ್ರಿಂಕಿಂಗ್ ಅಭ್ಯಾಸ ಇರಲಿಲ್ಲ, ಏನಂದ್ರೆ ಏನೂ ಇಲ್ಲ. ಮನೆಗೆ ₹1 ಕೊಡ್ತಾಯಿರಲಿಲ್ಲ. ಆದರೆ ಕೆಲಸ ಮಾಡ್ತಾಯಿದ್ದೀನಿ. ಏನು ಬಂದರೂ ಕಾಸು ಒಂದು ಸಾಲ ಮಾಡಿರ್ತೀನಿ, ಇಲ್ಲಾಂದರೆ ಅದು ಬಂದಿದ್ದು ಅಷ್ಟೂ ಒಂದು ಕ್ರೆಡಿಟ್ ಕಾರ್ಡ್ ಅದು ಇದು ಪೆಟ್ರೋಲ್ ಹಾಕ್ಸೋದಕ್ಕೆ ಇಲ್ಲ ಕಾಸ್ಟ್ಯೂಮ್ ತೊಗೊಳೋದಕ್ಕೆ ಅಲ್ಲೇ ಎಲ್ಲ ಖಾಲಿ ಆಗೋದು. ಅದರಲ್ಲಿ ಲಕ್ಸುರಿ ಲೈಫ್ ಎಲ್ಲಿಂದ ಬಂತೋ ನನಗಂತೂ ಗೊತ್ತಿಲ್ಲ. ತುಂಬ ಕಷ್ಟ. ಅಂದರೆ ಇವಾಗೂ ಅಷ್ಟೇ ನಾವು ದುಡಿಯೋದೇನು ನಮಗೆ ಸಾಲಲ್ಲ. ಒಂದು ಕಾಸ್ಟ್ಯೂಮ್ ನಾವು ಬಟ್ಟೆ ಏನು ಚೆನ್ನಾಗಿರೋದು ಹಾಕೊಬೇಕು ಅಂತ ನಾವು ತಗೊಳೋದಲ್ಲ. ಸೀರಿಯಲ್ಗೆ ಬೇಕು. ಅಲ್ಲಿ ಒಂದು ಸೀರಿಯಲ್ ಮಾಡಬೇಕು ಅಂದರೆ ಇವಾಗ ಒಂದು ಸೀರಿಯಲ್ ನೋಡಬೇಕು, ಇವ್ನು ಚೆನ್ನಾಗವನೇ ಅಂತ ಗೊತ್ತಾದರೆ ನೆಕ್ಸ್ಟು ಸಿನಿಮಾಗೆ ಅವ್ರು ತೊಗೊತಾರೆ. ಇವಾಗ ನೋಡೋರು ವೀಕ್ಷಕರಿಗೂ ಇವ್ನು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಗೊತ್ತಾರೆ ಆ ಸೀರಿಯಲ್ಲೋ ಇಲ್ಲ ಒಂದು ಸಿನಿಮಾನೋ ನೋಡೋದು.
ಅವ್ರ ಮನೋರಂಜನೆಗೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ಏನೋ ಒಂದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕ್ಲೀನಾಗಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ಆ ಥರ ಬಟ್ಟೆ ತೊಗೊತಿರೋ ಹೊರತು ಏನೋ ಶೋಕಿ ಮಾಡಬೇಕು ಅಂತಲ್ಲ. ಏನೇ ಎಷ್ಟೇ ದುಡಿದ್ರೂ ನಾವು ಅಷ್ಟೇ, ಅಲ್ಲಿಂದ ಮೇಲೆ ಹೋಗಬೇಕು ಅಂದರೆ ಬೇರೆದೇನಾದರೂ ಒಂದು ಮಾಡಬೇಕು. ಒಂದು ನಮ್ಮ ಇಂಡಸ್ಟ್ರಿ ಹೆಂಗೇನೋ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡೆದೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಏನೇ ಮಾಡಿದ್ರೂ ಪಕ್ಕದಲ್ಲಿ ಇನ್ನೊಂದು ಬಿಸ್ನೆಸ್ಸು ಏನಾದರೂ ಒಂದು ಇನ್ಕಮ್ಮು ಆ ಥರ ಇದ್ರೇ ಸರ್ವೈವ್ ಆಗೋಕ್ಕತ್ತಿಲ್ಲ ಅಂದರೆ ಇಲ್ಲ. ಎಸ್. ಸೊ ನಿಮಗೆ ವಿಜಯ್ ಪಾತ್ರ ಒಂದು ಬ್ರೇಕ್ ಕೊಟ್ಟ ಹಾಗೆ ಭವ್ಯ ಅವ್ರಿಗೂ ಕೂಡ ಅದು ಒಂದು ಬ್ರೇಕ್ ಕೊಡ್ತು. ಸೊ ಸೀರಿಯಲ್ ಶೂಟ್ ಮಾಡುವಾಗ ಆ್ಯಸ್ ಅ ಕೋ ಆ್ಯಕ್ಟರ್ ಅವ್ರ ಜೊತೆ ಇದ್ದಂಥ ಒಡನಾಟ, ಫ್ರೆಂಡ್ಶಿಪ್ ಅಥವಾ ನೀವು ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಂಥ ನಿಮ್ಮ ಡಿಸ್ಕಷನ್ ಇದ್ರ ಬಗ್ಗೆ ಹೇಳೋದಾದ್ರೆ? ಶಿ ವಾಸ್ ವೆರಿ ಸಪೋರ್ಟಿವ್. ಅವರು ಆ ಥರ ಸಪೋರ್ಟಿವ್ ಇರೋದಕ್ಕೆ ಅಲ್ಲಿ ಅಷ್ಟು ಚೆನ್ನಾಗಿ ಆ ಸೀರಿಯಲ್ ಮೂಡ್ ಬಂತು. ನಾನು ಅವಳಿಗೆ ಸಪೋರ್ಟಿವ್ ಆಗಿದ್ದು, ಅವಳು ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ಲು. ಆಮೇಲೆ ನಾವೇನೇ ಮಾತಾಡಿದ್ರು ಅವಳು ಕಾಮಿಡಿಯಾಗಿ ತೊಗೊತಾ ಇದ್ಲು, ನಾನು ಕಾಮಿಡಿಯಾಗಿ ತೊಗೊತಾ ಇದ್ದೆ. ನಾವು ಎಲ್ಲೇ ಹೊರಗಡೆ ಹೋಗ್ಬೇಕಂದ್ರೂ ಇಬ್ಬರು ಕೇಳ್ತಾಯಿದ್ವಿ. ಅಂದರೆ ಅವಳು ನಾನು ಕೇಳ್ತಾಯಿದ್ಲು, ನಾನು ಅವಳು ಕೇಳ್ತಾಯಿದ್ದೆ. ಆ ಥರ ತುಂಬ ಕ್ಲೋಸ್ ಆಗಿದ್ವಿ. ಇವಾಗ ಅದೇ ಝೀ ಕನ್ನಡದಲ್ಲಿ ಮಾಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ. ಓಕೆ. ಸೊ ಗೀತಾ ಸೀರಿಯಲ್ ಸಕ್ಸಸ್ ಅವ್ರನ್ನ ಕೂಡ ಬಿಗ್ ಬಾಸಿಗೆ ಕರ್ಕೊಂಡು ಹೋಯಿತು. ಆ್ಯಂಡ್ ಆಲ್ಸೋ ಅದಾದಮೇಲೆ ಕರ್ಣ ಸೀರಿಯಲ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಸಕ್ಸಸ್ ಬಗ್ಗೆ ಹೇಳೋದಾದ್ರೆ? ಅವ್ರ ಸಕ್ಸಸ್ ಅವ್ರಿಗೆ ಎಷ್ಟು ಖುಷಿ ಇದೆ, ನನಗೂ ಅಷ್ಟೇ ಖುಷಿ ಇದೆ. 100 ಜನ್ಮಕ್ಕೂ ಬೇರೆದೇ ಜಾನರ್ನ ಸೀರಿಯಲ್ ಇಲ್ಲಿ ಚಿರಂಜೀವಿ ಕದಂಬನಾಗಿ ನಟಿಸಿದ್ರಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಅದು ಒಂಥರ ಏನಂತಾರೆ, ದೆವ್ವದ ಸೀರಿಯಲ್ ಆಗಿತ್ತು. ಏನೇ ಮಾಡಬೇಕು ಅಂದರೂ ಗ್ರೀನ್ ಮ್ಯಾಟು ಆ ಥರ ಎಲ್ಲ ಹಾಕಿ ಅಲ್ಲಿ ಶೂಟ್ ಮಾಡ್ತಾಯಿದ್ವಿ. ಕಾಡಲ್ಲಿ ಜಾಸ್ತಿ ಶೂಟ್ ಮಾಡ್ತಾಯಿದ್ವಿ, ನೈಟ್ ಜಾಸ್ತಿ ಶೂಟ್ ಮಾಡ್ತಾಯಿದ್ವಿ. ಏನಕ್ಕಾದರೂ ಒಪ್ಕೊಂಬಿಟ್ನಪ್ಪ ಈ ದೆವ್ವದ ಸೀರಿಯಲು ಅಂತಲೇ ಅಂದ್ಕೊಂಡಿದ್ದು ನಾನು. ಹೋಗ್ತಾ ಅದು ಅಭ್ಯಾಸ ಆಗೋಯ್ತು ನನಗೆ. ಸ್ಟಾರ್ಟಿಂಗ್ ಏನೇ ಹೊಸ್ದಾಗಿ ಮಾಡಬೇಕಂದ್ರೆ ಎಲ್ರಿಗೂ ಕಷ್ಟ ಅನಿಸುತ್ತಲ್ವ. ಸೊ ಒಂದು 15 ದಿನ ಶೂಟ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 8 ರಿಂದ 10 ದಿನ ನೈಟ್ ಶೂಟೇ ಆಗೋದು. ಅದರಲ್ಲಿ ಗ್ರೀನ್ ಮ್ಯಾಟು ಅಲ್ಲಿ ಇಲ್ಲಿ ತುಂಬ ಲೇಟ್ ಆಗೋದು. ಆಮೇಲೆ ಒಂದು ಸೀನ್ ಮಾಡೋಕ್ಕೆ ತುಂಬ ಜಾಸ್ತಿ ಹೊತ್ತು ತೊಗೊಳ್ಳೋದು, ಆ ಥರ ಎಲ್ಲ ಆಗ್ತಿತ್ತು. ಹೋಗ್ತಾ ಇಷ್ಟ ಆಯಿತು. ಆಮೇಲೆ ಬೇರೆ ಜನರು ಇಷ್ಟಪಡ್ತಿದ್ರು. ಅಭ್ಯಾಸ ಆದಮೇಲೆ ನಾವು ಮಾಡೋ ಕೆಲಸ ನಮ್ಗೆ ಖುಷಿ ಅನಿಸುತ್ತಲ್ವ, ಆ ಥರ ಖುಷಿ ಆಗ್ತಿತ್ತು. ಓಕೆ. ಸೊ ಗೌರಿ ಶಂಕರ ಸೀರಿಯಲಲ್ಲೂ ಒಂದು ಗೆಸ್ಟ್ ರೋಲ್ನ ಪ್ಲೇ ಮಾಡಿದ್ರಿ. ಆ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ? ಒಳ್ಳೆ ಸೀರಿಯಲ್ಲು, ಒಳ್ಳೆ ಪೇಮೆಂಟ್ ಕೊಟ್ಟರು, ಚೆನ್ನಾಗಿ ಮಾಡಿಕೊಟ್ಟೆ. ಓಕೆ. ಸೊ ಇಲ್ಲಿಂದ ಆ್ಯಕ್ಚುಲಿ ತುಂಬ ಜನ ತೆಲುಗು ಮತ್ತು ತಮಿಳಿಗೆ ಹೋಗಿರೋದುಂಟು. ತುಂಬ ಜನ ಅನ್ನೋಕ್ಕಿಂತ ತುಂಬ ಕಲಾವಿದರು ಇಲ್ಲಿಯವರೇ ಇದ್ದಾರೆ. ಸೊ ನಿಮಗೂ ಕೂಡ ಅಲ್ಲಿಂದ ಆಫರ್ಸ್ ಬಂದಿದ್ದುಂಟಾ, ಅಥವಾ ನೀವು ಯಾವುದಾದ್ರೂ ಕಥೆ ಕೇಳಿ ಒಪ್ಕೊಳ್ದೇ ಇರೋದು ಆ ಥರ ಏನಾದರೂ ಆಗಿದೆಯಾ? ಅದು ಬಂದಾಗ ನಾನು ಹೋಗಲಿಲ್ಲ. ನಾನು ಬರ್ತೀನಿ ಅಂದಾಗ ಅವ್ರು ಕರೀಲಿಲ್ಲ. ಯಾಕಂದರೆ ಅವ್ರು ಕರೆದಿದ್ದು ಯಾವಾಗ ಅಂದರೆ, ಒಂದು ಸೀರಿಯಲ್ ಸ್ಟಾರ್ಟಿಂಗು, ಗೀತಾ ಸೀರಿಯಲ್ಲು 100 ಜನ್ಮಕ್ಕೂ ಸೀರಿಯಲ್ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ನನ್ನ ಕರೆದ್ರು ಅವರು ತೆಲುಗು ಸೀರಿಯಲ್ಗೆ. ಆ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ನಾನು ಹೋಗ್ಬಿಟ್ರೆ ಅಷ್ಟೇ, ನಮ್ಮ ಸೀರಿಯಲ್ ಅವರು ಹಾಕೊಂಡು ನನ್ನ ಮರ್ಡ್ರ್ ಮಾಡಿಬಿಡ್ತಾರೆ. ಆಮೇಲೆ ನನ್ನ ಮದುವೆ ಟೈಮಲ್ಲಿ, ಈ ಟೈಮಲ್ಲಿ ನನ್ನ ಕರೆದ್ರಲ್ಲಿ ಆಗಲ್ಲ ಸರ್, ಏನಿದ್ರು 6 ತಿಂಗಳಾದಮೇಲೆ. ನಾನು ಆಯಿತು, ಇವಾಗೆಲ್ಲ ಆ ಸೀರಿಯಲ್ ಇನಿಷಿಯಲ್ ಸ್ಟೇಜ್ ಆಯಿತು, ನನ್ನ ಮದುವೆ ಆಯಿತು, ಎಲ್ಲ ಒಂದು 6 ತಿಂಗಳಾದಮೇಲೆ ನಾನು ಕೇಳಿದಾಗ ಯಾವುದೂ ಇಲ್ಲ ಪ್ರಾಜೆಕ್ಟು. ಸೊ ಹಂಗಾಗ್ತಿದೆ. ಅದು ಬರೋ ಟೈಮಲ್ಲಿ ನಾನು ಫ್ರೀ ಇಲ್ಲ, ನಾನು ಫ್ರೀ ಟೈಮಲ್ಲಿ ಅದು ಬರ್ತಾಯಿಲ್ಲ ಅಷ್ಟೇ. ಓಕೆ. ಸೊ ನಾವು ಗಮನಿಸಿರೋ ಹಾಗೆ ನೀವು ಫಿಟ್ನೆಸ್ ಫ್ರೀಕ್. ಈ ಫಿಟ್ನೆಸ್ ಮೇಲಿನ ಪ್ರೀತಿ ಶುರುವಾಗಿದ್ದು ಯಾವಾಗ? ಅದೇ ಮನೇಲಿ ಸುಮ್ಮನೆ ಕೂತಿದ್ನಲ್ಲ, ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ 3 ವರ್ಷ ಆಡಿಷನ್ಸ್ ಟ್ರೈ ಮಾಡಿಕೊಂಡು ಮನೆಯಲ್ಲಿ ಮುಖ ತೋರಿಸ್ಬೇಕಲ್ಲ. ಬೆಳಗ್ಗೆ ಹೋದರೆ ಮಧ್ಯಾಹ್ನ ಬರ್ತಾಯಿದ್ದೆ ವಾಪಸ್ ಮನೆಗೆ. ನಾನು ಒಂದು 8 ಗಂಟೆ ಹೋದರೆ 12:30 1 ಗಂಟೆಗೆ ಮನೆಗೆ ಬರ್ತಾಯಿದ್ದೆ. ನಾನು ಸುಮ್ಮನೆ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋದರೆ ಹೋಗಿತಾರಲ್ಲಪ್ಪ ಅಂತ. ಆಡಿಷನ್ಸ್ ಇದ್ದಾಗ ಮಾತ್ರ ಬೇಗ ಬಂದು ರೆಡಿ ಆಗಿಬಿಟ್ಟು ಆಡಿಷನ್ಸ್ಗೆ ಹೋಗ್ತಾಯಿದ್ದೆ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಅದು. ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸ್ಕೊಳ್ಳೋಣ, ನಾವು ಒಬ್ಬ ಆ್ಯಕ್ಟ್ರಾಗಿ ನಮ್ಮನ್ನು ನಾವು ಚೆನ್ನಾಗಿ ತೋರಿಸ್ಕೊಂಡಿಲ್ಲ ಅಂದರೆ ಆ್ಯಕ್ಟ್ರ್ ಆಗೋದೇ, ಅಂದರೆ ಅದು ಒಂದು ಬೇಕು. ಅದರಿಂದನೇ ಬಾಡಿ ಇಂದ್ರೇ ಒಬ್ಬ ಆ್ಯಕ್ಟ್ರ್ ಅಂತಲ್ಲ, ಆದರೆ ಒಬ್ಬ ಆ್ಯಕ್ಟ್ರಿಗೆ ಬಾಡಿನೂ ಬೇಕು. ಚೆನ್ನಾಗಿ ಕಾಣಿಸ್ಕೊಳ್ಳೋದು ಒಂದು ಇಂಪಾರ್ಟೆಂಟ್. ಸೊ ಹಂಗೆ ಸ್ಟಾರ್ಟ್ ಆಗಿ ಅದೊಂಥರ ಅಡಿಕ್ಷನ್ ಆಗೋಯ್ತು ನನಗೆ. ಏನೇ ಮಾಡಬೇಕು ಅಂದರೆ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ವರ್ಕೌಟ್ ಮಾಡಬೇಕು, ಇಲ್ಲಾಂದರೆ ಜ್ವರ ಬರೋಂಗೆ ಆಗ್ಬಿಡುತ್ತೆ ನನಗೆ. ಯಾವಾಗ ಹಿಂಗೆ ಫೀಲ್ ಆಗೋದು, ಒಂಥರ ನಿದ್ದೆ ಬರೋ ಥರ, ಫುಲ್ಲು ಜ್ವರ ಬರೋ ಥರ ಎಲ್ಲ ಫೀಲ್ ಆಗಿಬಿಡುತ್ತೆ. ಸೊ ಅದು ನನಗೆ ಕಂಟಿನ್ಯೂ ಆಗ್ತಾ ರಿಸಲ್ಟು ಕಾಣಿಸ್ತಾ ಇರುತ್ತಲ್ಲ, ಅದು ಹಂಗೆ ಕಂಟಿನ್ಯೂ ಆಗಿ ಇಲ್ಲಿವರೆಗೂ ನಾನು ಜಿಮ್ಮೇ ಬಿಟ್ಟಿಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಅಂತೂ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಮಿಸ್ ಮಾಡ್ಕೊಂಡ್ರಾ? ಎಕ್ಸ್ಟ್ರೀಮಾಗಿ. ಎಸ್. ಸೊ ಡಾನ್ಸ್ ಅಂತ ಬಂದಾಗ ನೀವು ತುಂಬ ಒಳ್ಳೆ ಡಾನ್ಸರ್, ನಿಮ್ಮ ಡಾನ್ಸ್ ರೀಲ್ಗಳಿಗೆ ತುಂಬ ಒಳ್ಳೆ ಫಾಲೋಯಿಂಗ್ ಇದೆ. ಸೊ ಈ ಡಾನ್ಸ್ ಯಾವಾಗ ಶುರುವಾಗಿದ್ದು, ಕಲಿಕೆ ಯಾವಾಗ ಶುರುವಾಗಿದ್ದು? ಕಲ್ತಿಲ್ಲ, ಹೇಳ್ಕೊಟ್ರೆ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಅದು ಹೆಂಗೆ ಅಂತ ಗೊತ್ತಿಲ್ಲ. ಓಕೆ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮಂಗೆ ಕೇಳ್ತಾ ಇದ್ದೆ ಡ್ಯಾನ್ಸ್ ಕ್ಲಾಸಸ್ಸು ಅಂತ. ನಮ್ಮಮ್ಮ ಇಲ್ಲ ಆಗಲ್ಲ,
ಫಸ್ಟು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ ಸೇರಿಸಲಿಲ್ಲ. ಇವಾಗೂ ನಮ್ಮಮ್ಮನ ರೇಗಿಸ್ತೀನಿ, ಆ ಚಿಕ್ಕ ವಯಸ್ಸಲ್ಲಿ ನಂಗೆ ಕೇಳಿದಾಗೆ ನೀನು ಡ್ಯಾನ್ಸ್ ಕ್ಲಾಸ್ ಸೇರಿಸ್ಬಿಟ್ಟಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದೆ ಅದು ಇದು ಅಂತ. ಎಲ್ಲೂ ಕಲ್ತಿಲ್ಲ, ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಏನೂ ಕಲ್ತಿಲ್ಲ. ಅವ್ರು ಹೇಳ್ಕೊಟ್ರೆ ಹೆಂಗೋ ಡ್ಯಾನ್ಸ್ ಆ ಥರ ಬರ್ತಾಯಿದೆ, ಗಾಡ್ಸ್ ಗಿಫ್ಟ್ ಅಷ್ಟೇ. ಎಸ್. ಸೊ ನಿಮ್ಮ ಪತ್ನಿ ಸಂಜನಾ ಅವ್ರ ಬಗ್ಗೆ ಹೇಳಿ, ಆ್ಯಂಡ್ ನಿಮ್ಮ ಯಶಸ್ಸಿನಲ್ಲಿ ಅವರ ಪಾತ್ರ ಎಷ್ಟಿದೆ ಅಂತ ಅನಿಸುತ್ತೆ, ಆ್ಯಂಡ್ ಈಗ ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಕೂಡ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೆ ಮದುವೆ ಆಗೋಕ್ಕೆ ಮುಂಚೆ ಒಬ್ಬರಮ್ಮ ಇದ್ದರು, ಮದುವೆ ಆದಮೇಲೆ ಇಬ್ಬರಮ್ಮ ಇದ್ದಾರೆ ಅಂತ. ಯಾಕಂದರೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾಳೆ. ಯಾವತ್ತೂ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗು ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಇದು ಕೊಡಿಸು ಅದು ಕೊಡಿಸು ಅಂತ ಯಾವತ್ತೂ ಕೇಳಲಿಲ್ಲ. ನಾನು ಮನೆಗೆ ಲೇಟಾಗಿ ಹೋದರೂ ನಾನು ಯಾವತ್ತೂ ಕೇಳಲಿಲ್ಲ. ಆ ನಂಬಿಕೆ ನಮ್ಮ ಮೇಲೆ ಇಟ್ಟಿರೋದ್ರಿಂದ ನಮ್ಮ ಬಾಂಧವ್ಯ ಅಷ್ಟು ಕ್ಲೀನಾಗಿ ಅಷ್ಟು ಚೆನ್ನಾಗಿ ಹೋಗ್ತಿದ್ದೆ. ಇನ್ನೇನು ಹೇಳ್ಬೋದು, ನನ್ನ ತುಂಬ ಚೆನ್ನಾಗಿ ನನ್ನ ಮಗು ಥರ ನೋಡ್ಕೊತಿದ್ದಾಳೆ, ಖುಷಿ ಆಗುತ್ತೆ. ಎಸ್. ಬಟ್ ಸುದೀಪ್ ಸರ್ ಹತ್ರ ತುಂಬ ಓಪನ್ ಆಗಿ ಹೇಳಿದರು, ಸರ್ ಅವ್ರು ಎಲ್ಲೂ ಆಚೆ ಕರ್ಕೊಂಡು ಹೋಗಲ್ಲ ಸರ್ ಅಂತ ಹೇಳಿ. ಸೊ ಆ ವಿಷಯವಾಗಿ ನೀವು ಆಚೆ ಎಲ್ಲಾದರೂ ಹೋಗ್ತೀರಾ ಅನ್ನೋದಾದರೆ, ವಾಟ್ ಈಸ್ ಹರ್ ಡ್ರೀಮ್ ಡೆಸ್ಟಿನೇಷನ್ ಆರ್ ವಾಟ್ ಎವರ್ ಅಂತ? ಅವು ಎಲ್ಲ ಕಡೆನೂ ಡ್ರೀಮ್ ಡೆಸ್ಟಿನೇಷನ್ ಅವಳಿಗೆ. ಓಕೆ. ಎಲ್ಲಿ ಕರ್ಕೊಂಡು ಹೋದರೂ ಬರ್ತಾಳೆ. ಓಕೆ. ಒಟ್ನಾಗ ನಾನು ಜೊತೆಗಿರ್ಬೇಕಷ್ಟೇ ಅವಳಿಗೆ. ಓಕೆ. ಸೊ ಸಿಲ್ವರ್ ಸ್ಕ್ರೀನ್ ಪರಿಚಯ ಆಗಿದೆಯಾ? ಅಲ್ಲಿನ ಅವಕಾಶಗಳ ಬಗ್ಗೆ ಹೇಳೋದಾದರೆ. ಮೂವೀಸಾ? ಎಸ್. ತುಂಬ ಅಂದರೆ ತುಂಬ ಬರ್ತಾಯಿದೆ. ಅದೇ ಹೇಳಿದ್ನಲ್ಲ, ಒಂದು ಮೂವಿ ಮಾಡಿದೆ, ಅದಾಗಲಿಲ್ಲ. ಅದಾದಮೇಲೆ ಸಿನಿಮಾಸ್ ಕತೆ ಕೇಳ್ತಾ ಇದ್ದೀನಿ, ಬಟ್ ಕತೆ ಚೆನ್ನಾಗಿರೋ ಕತೆ, ಸೂಪರಾಗಿದೆ ಈ ಕತೆ ಮಾಡೋಣ ಅಂತ ಅಂದ್ಕೊಂಡವ್ರ ಹತ್ರ ಪ್ರೊಡ್ಯೂಸರ್ ಇರಲ್ಲ. ಈ ಕತೆ ಓಕೆ ಓಕೆ ಅನ್ಸೋರ ಹತ್ರ ಪ್ರೊಡ್ಯೂಸರ್ ಇರ್ತಾರೆ. ಸೊ ಅದು ಹಂಗೆ ಬರ್ತಿದೆ, ನೋಡಬೇಕು. ಇವಾಗೂ ಇಲ್ಲಿ ಮುಗಿಸ್ಕೊಂಡು ಒಂದು ಸಿನಿಮಾ ಕತೆನೇ ಮಾತಾಡೋಕೆ ಹೋಗಬೇಕು, ನೋಡೋಣ. ಓಕೆ. ಸೊ ಅದು ಸಕ್ಸಸ್ಫುಲ್ ಆಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಶಾಲೆಯಲ್ಲಿ ಧನುಷ್ ಹೇಗಿರ್ತಾ ಇದ್ರು? ಸ್ಕೂಲಲ್ಲಿ ಬ್ಯಾಕ್ ಬೆಂಚು, ಫುಲ್ಲು ಲಾಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಫುಲ್ ಅಲ್ಟೆ ಹೊಡಿತಾ ಇದ್ವಿ. ಲಾಸ್ಟ್ 2 ವರ್ಷ 9th 10th ಹಾಸ್ಟ್ಲಿಗೆ ಹಾಕ್ಬಿಟ್ರು. ಹಾಕೊಂಡು ಸರಿಯಾಗಿ ಗುಮ್ಮದ್ರೊಳಗಡೆ 9th 10th ಹಾಸ್ಟ್ಲಿಗೆ ಹಾಕಿಲ್ಲ ಅಂದರೆ 10ನೇ ಕ್ಲಾಸು ನಿಜವಾಗ್ಲೂ ಪಾಸ್ ಆಗ್ತಾಯಿದ್ನಲ್ಲ ನನಗೆ ಗೊತ್ತಿಲ್ಲ. ಆದರೂ ಹೆಂಗೋ 80% ತೆಗೆದುಬಿಟ್ಟೆ. ಅದಾದಮೇಲೆ ಡಿಪ್ಲೊಮಾ ಮಾಡಿದ್ದು, ಹೆಡ್ ಆಫ್ ದ ಸ್ಕೂಲ್ ಆಗಿದ್ದೆ. ಅದೇ ಮಾರ್ಚ್ ಫಾಸ್ಟ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲೂ ಹೆಡ್ ನಾನೇ ಆಗಿದ್ದೆ. ಅಂದರೆ ಆಲ್ಮೋಸ್ಟ್ ಉದ್ದ ಇರ್ತಾಯಿದ್ದು ನಾನೇ ನಮ್ಮ ಕ್ಲಾಸಲ್ಲಿ. ಸೊ ಎಲ್ಲ ಕಡೆ ನಾನೇ ಲೀಡ್ ಮಾಡ್ತಿದ್ದೆ ನಮ್ಮ ಕ್ಲಾಸ್ಗಳಲ್ಲಿ. ಸೊ ಇಟ್ ವಾಸ್ ಗುಡ್. ಅಂದರೆ ಇದಂತೂ ನಿಜ, 10th ಏನಾದರೂ ಹಾಸ್ಟೆಲ್ ಓದಲಿಲ್ಲ ಅಂದರೆ ಪಕ್ಕಾ ಫೇಲ್. ಓಕೆ. ಸೊ ಹಾಸ್ಟೆಲ್ ಲೈಫ್ ಹೇಗಿರ್ತಾ ಇತ್ತು? ಮನೇನ ಮಿಸ್ ಮಾಡ್ಕೋತಾ ಇದ್ರಾ? ಆ್ಯಂಡ್ ಅಲ್ಲಿ ಹಾಸ್ಟೆಲಲ್ಲಿ ನಿಮ್ಮ ಫ್ರೆಂಡ್ಸ್ ಅವ್ರ ಜೊತೆ ಇದ್ದಂಥ ಒಡನಾಟ ಬಗ್ಗೆ ಹೇಳೋದಾದ್ರೆ. 9th 10th 2 ವರ್ಷ ಹಾಸ್ಟ್ಲಿಗೆ ಸೇರಿದ್ದು ನಾನು. 9th ಬರೀ ಮನೆಯಿಂದಲೇ ಹೋಗಿತ್ತು. ಬೇಕು ಅಂತ ಕೈ ಮುರಿದಾಕೊಳ್ಳೋದು, ಯಾವುದಾದ್ರೂ ಗೋಡೆ ಗುದ್ದುಬಿಟ್ಟು ಕೈ ಮುರಿದಾಕೊಳ್ಳೋದು, ಅದು ಯಾವುದೋ ಒಂದು ಕ್ರೀಮ್ ಇತ್ತು, ಮುಖಕ್ಕೆ ಹಚ್ಕೊಂಡ್ರೆ ಮುಖ ಒಂಥರ ಸುಟ್ಟೋದಾಗ ಹೆಂಗಾಗುತ್ತೆ ನೋಡಿ, ಹಿಂಗೆ ಫುಲ್ಲು ಒಂಥರ ಸ್ಕ್ವೀಸ್ ಆಗಲ್ವ, ಹಿಂಗೆ ಆ ಥರ ಕ್ರೀಮ್ ಏನೋ ಕೊಟ್ಟಿದ್ರು ಒಂದು. ಅದನ್ನ ಬೇಕು ಅಂತ ಹಚ್ಕೊಂಡು ಮುಖನೆಲ್ಲ ಹಿಂಗೆ ಸ್ಕ್ವೀಸ್ ಮಾಡಿಕೊಂಡು ಅಲ್ಲಿಂದ ಮನೆಯಿಂದ ಬರೋದು. ಅಂದರೆ ನಮ್ಮ ಬಾಗ್ಲೂರಿಂದ ಒಂದು 2 ಕಿಲೋಮೀಟ್ರ್ ಇತ್ತು, ಬಸ್ಸಲ್ಲೇ ಹೋಗ್ತಾಯಿದ್ದೆ. ಇಡೀ 9th ಪೂರ್ತಿ ಹಂಗೆ, ಏನೋ ಕೈ ಮುರಿದಾಕೊಳ್ಳೋದು, ಕಾಲು ಮುರಿದಾಕೊಳ್ಳೋದು, ಮುಖ ಸುಟ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು. ಅಲ್ಲಿಂದ ಮನೆಯಿಂದ ಬರಬೇಕು ಅಂತ, ಅವಾಗ ಡೇ ಸ್ಕಾಲರ್ಸ್ ಅಂತ ಒಂದು ಮನೆಯಿಂದ ಬರೋರು ಎಷ್ಟೊಂದು ಜನ ಇರ್ತಾರೆ. ಆ ಥರ ನಮ್ಮ ಅಜ್ಜಿ ಮನೆಯಿಂದ ಸ್ಕೂಲ್ಗೆ ಹೋಗ್ತಾಯಿದ್ದೆ. 10th ಹಾಸ್ಟೆಲಲ್ಲೇ ಇದ್ದೆ. 10th ಅಷ್ಟೊತ್ತಿಗೆ ಅಭ್ಯಾಸ ಆಗಿಬಿಟ್ಟಿತ್ತು. 10th ಹಾಸ್ಟೆಲಲ್ಲೇ ಇದ್ದೆ. ಮತ್ತು ಫಸ್ಟ್ ಇಯರ್ಗೆ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ಅಂದರು, ಓದೋದೇ ಇಲ್ಲ ಅಂದೆ. ಸೊ ಸುಮ್ಮನೆ ಆದರು. ಓಕೆ. ಸೊ ಯೂಶ್ವಲಿ ಹಾಸ್ಟೆಲಲ್ಲಿರೋಕ್ಕೆ ಕೆಲವ್ರು ಕಷ್ಟಪಡ್ತಾರೆ, ಬಟ್ ಕೆಲವರು ಅಲ್ಲಿ ಇದ್ದಿದ್ದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಕಲ್ತ್ವಿ ಅಂತ ಅಂತಾರೆ. ಸೊ ನೀವು ಹಾಸ್ಟೆಲಲ್ಲಿ ಇದ್ದಾಗ ಏನಾದರೂ ಅಲ್ಲಿಂದ ನಾನು ಒಂದಿಷ್ಟು ಡಿಸಿಪ್ಲಿನ್ ಕಂಡ್ಕೊಂಡೆ ಅಂತ ಅಂತೀರಾ? ಏನಿಲ್ಲಪ್ಪ, ನಮ್ಮ ಅಮ್ಮನೇ ಎಲ್ಲ ಹೊಡೆದು ಚೆನ್ನಾಗಿ ಡಿಸಿಪ್ಲಿನಾಗಿ ಇಟ್ಟಿದ್ರು. ಸೊ ನಾನು ಅಲ್ಲಿಂದ ಏನು ಕಲಿಬೇಕು ಅಂತೇನಿರಲಿಲ್ಲ. ಬಟ್ ತುಂಬ ತಿಳ್ಕೊತೀವಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು. ಜೊತೆಲಿರೋರು ಅಷ್ಟು ಜನ ರೇಗಿಸ್ತಾ ಇರ್ತಾರೆ, ಅವ್ರಿಗೇನು ಕೌಂಟ್ರು ಕೊಡಬೇಕು, ಆ ಥರ ಬೇಜಾನ್ ಕಲಿತೀವಿ. ಆಮೇಲೆ ಫ್ರೆಂಡ್ಸ್ ಜೊತೆ ಬೇರೆಯವ್ರ ಜೊತೆ ಬೆರೆಯೋ ಅಂಥದ್ದು ಜಾಸ್ತಿ ಕಲಿತೀವಲ್ಲಿ. ಎಸ್. ಸೊ ಕಾಲೇಜಲ್ಲಿ ಹೇಗಿರ್ತಾ ಇದ್ರಿ? ಸ್ಟಡೀಸಲ್ಲಿ ಹೇಗಿರ್ತಾ ಇದ್ರಿ? ಆ್ಯಂಡ್ ಅಲ್ಲಿ ಏನಾದರೂ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ಇರ್ತಾ ಇದ್ರಾ? ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಅದೇ ಡ್ಯಾನ್ಸು ಆ ಥರ ಜಾಸ್ತಿ ಇರ್ತಿದ್ದೆ. ಅದು ಬಿಟ್ಟರೆ ನನ್ನ ಸೀನಿಯರ್ ನನ್ನ ಕಸಿನ್ ನಮ್ಮ ಅಣ್ಣ ಆಗಿದ್ದ. ಸೊ ನನ್ನ ತಂಟೆಗೆ ಯಾರೂ ಬರ್ತಿರ್ಲಿಲ್ಲ. ನಮ್ಮದೇ ಹವಾ ಇತ್ತು ಸ್ವಲ್ಪ ನಮ್ಮ ಕಾಲೇಜಲ್ಲಿ. ಡಿಪ್ಲೊಮಾ ಅಲ್ವಾ, ಸ್ವಲ್ಪ ಚಿಕ್ಕದು ಕಾಲೇಜು.
ನಮ್ಮದೇ ಸ್ವಲ್ಪ ಹವಾ ಇತ್ತು, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಷ್ಟೇ. ಸೊ ನಾವು ಅದನ್ನು ಗೀತಾ ಸೀರಿಯಲಲ್ಲಿ ಸ್ಟಾರ್ಟಿಂಗ್ ಬರ್ತಿದ್ದಂಥ ಎಪಿಸೋಡ್ಸಿಗೆ ಹೋಲಿಕೆ ಮಾಡ್ಕೋಬೋದು. ಸೊ ಈಗ ಒಬ್ಬ ಯಶಸ್ವಿ ಆ್ಯಕ್ಟರ್ ಆಗಿದ್ದೀರಾ, ಆ್ಯಂಡ್ ನಿಮ್ಮ ಯಶಸ್ ಬಗ್ಗೆ, ನಿಮ್ಮ ಈ ಜರ್ನಿ ಬಗ್ಗೆ ನಿಮ್ಮ ಮನೇಲಿ ಏನು ಅಭಿಪ್ರಾಯ ಇದೆ, ಏನು ಹೇಳ್ತಾರೆ ಇದ್ರ ಬಗ್ಗೆ? ನಮ್ಮ ಮನೇಲಿ ಖುಷಿನೇ ಪಡ್ತು. ನಾನು ಯಾವತ್ತೂ ಹೋಗಲಿಲ್ಲ ನಮ್ಮ ಮನೇಲಿ, ಅಂದರೆ ಅವರಾಗೋರು ಒಂದು ನನ್ನ ಹತ್ರ ಯಾವತ್ತೂ ಹೋಗಲಿಲ್ಲ. ನಾನು ಹಿಂದೆ ಬೇರೆಯವ್ರ ಹತ್ರ ಹೋಗ್ಲಿದ್ದಾರೆ, ಆದರೆ ನನ್ನ ಡೈರೆಕ್ಟಾಗಿ ಯಾವತ್ತೂ ಹೋಗಲಿಲ್ಲ. ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ನಾನೇನು ಹೋಗಲಿಲ್ಲ ನಮ್ಮ ಮನೇಲಿ, ಹಿಂಗಾಡ್ದೆ ಹಂಗಾಡ್ದೆ ಅಂತ. ಅದು ಯಾಕೆ ಅಂತ ಗೊತ್ತಿಲ್ಲ, ನಾನು ಡೈರೆಕ್ಟಾಗಿ ಹೋಗ್ಲಿಲ್ಲ. ಅವ್ರು ಖುಷಿಯಾಗಿದ್ದಾರೆ ಅಷ್ಟೇ, ಖುಷಿ ಪಡಿಸಿದ್ನಲ್ಲ. ಆಮೇಲೆ ಯಾವುದೋ ನಮ್ಮ ಮದುವೆಗೆ ಹೋಗ್ಬೇಕು, ಇವಾಗ ಯಾರು ನಮ್ಮ ಅಪ್ಪ ಅಮ್ಮನ ಮಾತಾಡ್ತಾ ಇದ್ದವರು ಅವ್ರ ಮಗನ ಮದುವೆಗೆ ಕರೆದು ಅವ್ರನ್ನ ಸಪ್ರೇಟ್ ಲೈನಲ್ಲಿ ಕರೆಸ್ಕೊಂಡು ನಿಲ್ಲಿಸ್ಕೊಂಡು ಫೋಟೋ ಇಡ್ಸ್ಕೊಂಡ್ರೆ ಅವತ್ತೇ ಗೊತ್ತಾಗೋದು. ನಮ್ಮ ಅಮ್ಮಗೆ ಹೇಳ್ತಾ ಇದ್ದೆ, ಅವ್ರು ಡಾಕ್ಟ್ರು, ಓದಿರ್ಬೋದು, ಅವ್ರ ಫ್ಯಾಮಿಲಿ ಬಂದಾಗ ನೀನು ಹಿಂಗೆ ಕರ್ಕೊಂಡೋಗಿ ನಿಲ್ಸ್ಕೊಳಲ್ಲ, ಆದರೆ ನಿನ್ನ ಮಗ ಡಿಪ್ಲೊಮೊನೇ ಓದಿರ್ಬೋದು, ಅದು ಆ್ಯಕ್ಟ್ರ್ ಆಗ್ಬಿಟ್ಟು ನೀನು ಹಂಗೆ ಕರ್ಸ್ಕೊಂಡೋಗಿ ನಿಲ್ಲಿಸಿದ್ದೀನಿ ಅಂತ ಖುಷಿ ಪಡ್ತಾರೆ. ಎಸ್. ಸೊ ನಿಮ್ಮ ಪತ್ನಿ ಬಗ್ಗೆ ಹೇಳಿದ್ರಿ, ಆ್ಯಂಡ್ ಆಲ್ಸೋ ಕಾಲೇಜಲ್ಲಿ ನಿಮ್ಮ ಕಸಿನ್ ಬ್ರದರ್ ಒಬ್ಬರಿದ್ರು ಅಂತ ಹೇಳಿದ್ರಿ. ಸೊ ಈಗ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದರೆ? ಅವರಿಂದನೇ ಇವಾಗ ನಾನು ಏನೇ ಇದ್ದರೂ, ನಾನು ಏನೇ ಮಾತಾಡ್ತಿದ್ರು, ನಾನು ಎಷ್ಟೇ ಇವ್ನು ಕರೆಕ್ಟು ರಾಂಗ್ ಅಂತ ಏನೇ ಇದ್ದರೂ ಅವರಿಂದನೇ. ಸೊ ಅವರೇ ಕಲಿಸಿರೋದು, ಅವರಿಂದನೇ ಕಲ್ತಿರೋದು, ಅವರಿಲ್ಲದೆ ನಾವಿಲ್ಲ. ಆಮೇಲೆ ಇವಾಗ ನಾವು ಬೆಳಿಬೇಕು, ಒಬ್ಬರನ್ನ ಪಡಿಸ್ಬೇಕು, ಪ್ರೌಡ್ ಮೂಮೆಂಟ್ ಅವ್ರಿಗೆ ತಂದು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಮ್ಮ ಅಪ್ಪ ಅಮ್ಮಗೆ ಮಾತ್ರ. ಅವ್ರು ಪ್ರೌಡ್ ಫೀಲ್ ಮಾಡಿದ್ರೆ ಜೀವನ ಸಾರ್ಥಕ ಅಂತ ಅಂದ್ಕೊಬೋದು. ಸೊ ಅವ್ರನ್ನ ಇನ್ನೂ ಪ್ರೌಡ್ ಫೀಲ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಹೋಗ್ಲಿಲ್ಲವಲ್ಲ ಇನ್ನು ಡೈರೆಕ್ಟಾಗಿ. ಹಿಂದೆ ಹೋಗ್ಲೇಬೋದು, ಬಟ್ ನಾನು ಡೈರೆಕ್ಟಾಗಿ ಹೇಳ್ಬೇಕಲ್ವ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಸ್. ಸೊ ನಿಮ್ಮ ಫಿಟ್ನೆಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಆಗಲೇ ಹೇಳಿದ್ರಿ. ಸೊ ನಿಮ್ಮ ಡಯಟ್ ರೂಟೀನ್ ಹೇಗಿರುತ್ತೆ, ಆ್ಯಂಡ್ ಶೂಟ್ ಇಲ್ಲದೆ ಇರುವಾಗ ಏನು ಮಾಡ್ತಾ ಇರ್ತೀರ? ಸಂಡೇ ಚೀಟ್ ಡೇ. ಸಂಡೇ ಒಂದು ದಿನ ಮಾತ್ರ ಏನು ಬೇಕೋ ಎಲ್ಲ ತಿಂತೀನಿ. ಮಂಡೇ ಟು ಸ್ಯಾಟರ್ಡೇ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಸ್ವೀಟ್ ಪೊಟ್ಯಾಟೊ ತಿಂತೀನಿ. ವಾಕಿಂಗ್ ಮುಗಿಸ್ಕೊಂಬಂದು ಹಂಗೆ ಜಿಮ್ಗೆ ಹೋಗ್ತೀನಿ. ಜಿಮ್ ಮುಗಿಸ್ಕೊಂಬಂದು ಓಟ್ಸು, ಡ್ರೈ ಫ್ರೂಟ್ಸು, ವೆಜಿಟೇಬಲ್ಸು, ಎಗ್ಗು ಈ ಥರ ತಿಂತೀನಿ. 2 ಅವರ್ಸ್ ಬಿಟ್ಟು ಮತ್ತೆ ಚಿಕನ್ನು, ವೆಜಿಟೇಬಲ್ ರೈಸ್ ತಿಂತೀನಿ. ಇನ್ನೊಂದು 2 ಅವರ್ಸ್ ಬಿಟ್ಟು ಚಿಕನ್ ವೆಜಿಟೇಬಲ್ ರೈಸ್ ತಿಂತೀನಿ. ಇನ್ನೊಂದು 2 ಅವರ್ಸ್ ಬಿಟ್ಟು ಚಿಕನ್ ವೆಜಿಟೇಬಲ್ ರೈಸ್ ತಿಂತೀನಿ. ಆ ಥರ ಒಂದು 7 ಮೀಲ್ಸ್ ತಿಂತೀನಿ. ಓಕೆ. ಸೊ ನಿಮ್ಮ ಪೆಟ್ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಪೆಟ್ಸ್ ನಿಮ್ಮ ಲೈಫ್ನ ಯಾವ ರೀತಿ ಬ್ಯೂಟಿಫುಲ್ ಮಾಡಿದೆ ಅಂತ ಅಂತೀರಾ? ನಂಗೆ ನಾಯಿ ಅಂದರೆ ಇಷ್ಟ. ನಮ್ಮ ಮನೇಲಿ ಸಿಜ್ಜು ಇದೆ, ಸಿಂಬಾ ಅಂತ. ನನ್ನ ವೈಫ್ ಬರ್ತ್ಡೇಗೆ ಅದನ್ನು ಸಿಂಬಾ ಗಿಫ್ಟ್ ಕೊಟ್ಟಿದ್ದು ನಾನು. ಅದಿದ್ದರೆ ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ, ನಮಗೆ ಬೋರ್ ಅನ್ನೋದೇ ಆಗಲ್ಲ. ಡಿಜಿಟಲ್ ಲೈಫ್ನ ಬಿಟ್ಟು ಒಬ್ಬರ ಜೊತೆ ಜಾಸ್ತಿ ಒಂಥರ ಎಂಟರ್ಟೈನಿಂಗ್ ಆಗಿ ಮನೇಲಿರೋದು ಅಂತಂದರೆ ಅದು ಅವರಿಂದನೇ. ಸೊ ನಾವು ಬಂದಿದ ತಕ್ಷಣ ಯಾರು ಎಕ್ಸ್ಪ್ರೆಸ್ ಮಾಡ್ತಾರೋ ಇಲ್ಲೋ, ಸಿಂಬಾ ಅಂದರೆ ನಾಯಿ ಸಖತ್ತಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ. ಖುಷಿ ಅದನ್ನು ನೋಡಿದಾಗ, ಒಂಥರ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ಅದ್ರ ಜೊತೆ. ಎಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನೀವು ನಿಮ್ಮ ಫ್ಯಾನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರಾ? ಆದಷ್ಟು ಮಾಡ್ತೀನಿ, ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ. ಅದು ತುಂಬ ಬರ್ತಾ ಇರುತ್ತೆ ಮೆಸೇಜು, ಆದಷ್ಟು ನನ್ನ ಕೈಯಲ್ಲಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅಷ್ಟೇ. ಓಕೆ. ಸೊ ನಿಮ್ಮ ಮುಂದಿನ ಯೋಜನೆಗಳೇನು, ಆ್ಯಂಡ್ ಮುಂದೆ ಬರುವಂಥ ಪ್ರಾಜೆಕ್ಟ್ಸ್ಗೆ ಯಾವ ರೀತಿ ನೀವು ಪ್ರಿಪೇರ್ ಆಗ್ತಿದ್ದೀರಾ? ನನ್ನ ಪ್ರಯತ್ನ ನಾನು ಇವಾಗ ಪ್ರಿಪೇರ್ ಅಂತಲ್ಲ, ಫಸ್ಟಿಂದನೂ ಪ್ರಿಪೇರ್ ಆಗ್ತಾನೇ ಇದ್ದೀನಿ. ನೀವು ಗೀತಾ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ನನ್ನ ಆ್ಯಕ್ಟಿಂಗ್ ನೋಡ್ಬೋದು. ಇವಾಗ 100 ಜನ್ಮಕ್ಕೂ ಸೀರಿಯಲಲ್ಲಿ ನನ್ನ ಆ್ಯಕ್ಟಿಂಗ್ ನೋಡ್ಬೋದು ನೀವು. ಪ್ರತಿಯೊಂದು ಸ್ಟೇಜಲ್ಲೂ ಪ್ರತಿಯೊಂದು ದಿನವೂ ಇಂಪ್ರೂವ್ ಆಗ್ತಾನೆ ಇರ್ತೀನಿ. ಕಲಿತಾನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ, ಕಲಿತಾ ಇದ್ದೀನಿ, ಅದನ್ನ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಅದು ಬಿಟ್ಟು ಬಾಡಿ ಆಗಿರ್ಬೋದು, ಪ್ರತಿಯೊಂದು ಏನು ಬೇಕು ಒಬ್ಬ ಆರ್ಟಿಸ್ಟ್ಗೆ, ಒಬ್ಬ ಆ್ಯಕ್ಟ್ರಿಗೆ ಇಂಪ್ರೂವ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಯತ್ನ ನಾನು ಕನ್ಸಿಸ್ಟೆನ್ಸಿಯಾಗಿ ಇಟ್ಕೊಂಡಿದ್ದೀನಿ. ಅದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟಿರೋದು. ಇವತ್ತಾಗಲಿಲ್ಲ ಅಂದರೆ ನಾಳೆ ಆಗುತ್ತೆ ಅಂತಲೇ ಅಂದ್ಕೊಂಡು ನಾನು ಯೋಚನೆ ಮಾಡೋದು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ. ಮೇ ಬಿ ಆ ಪಾಸಿಟಿವ್ ಆ್ಯಟಿಟ್ಯೂಡ್ ಈ ಇಂಟರ್ವ್ಯೂ ನೋಡ್ತಿರೋರು ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆಬ್ವಿಯಸ್ಲಿ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಸೊ ಇದನ್ನು ನೆಗೆಟಿವ್ ಕಮೆಂಟ್ಸ್ ಅಂತ ಏನಾದರೂ ಇತ್ತು ಅಂತಂದರೆ ಅದನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ಅಕ್ಸೆಪ್ಟ್ ಮಾಡಬೇಡಿ, ಬಿಟ್ಬಿಡಿ. ಇವಾಗ ಹೊಗಳ್ತಾರೆ ಅಂದಿದ ತಕ್ಷಣ ಜಾಸ್ತಿ ತಲೆಗೆ ಹಾಕೋಬಾರ್ದು. ನಾನು ಎಲ್ಲರೂ ಹೊಗಳ್ತಾವ್ರೆ ಅಂತ ಅಂದಾಗ ಜಾಸ್ತಿ ಕುಗ್ಗಬಾರ್ದು ಅಷ್ಟೇ. ನಾವು ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ಲೆವೆಲಲ್ಲಿ ಇದ್ದಾಗ ಅವೆರಡೂ ಮ್ಯಾಟ್ರ್ ಆಗೋಲ್ಲ. ಸೊ ಜಾಸ್ತಿ ತಲೆಗೆ ತಗೋಬಾರ್ದು ಅಷ್ಟೇ. ನಮ್ಮ ಪ್ರಯತ್ನ, ನಮ್ಮ ಹಾರ್ಡ್ ವರ್ಕು ಎಲ್ರಿಗೂ ಆನ್ಸರ್ ಕೊಡುತ್ತೆ.
ಎಸ್. ಸೊ ಸೀರಿಯಲ್ ಜರ್ನಿ ಅಂತ ಬಂದರೆ ನಿಮ್ಮ ವಿಜಯ್ ಪಾತ್ರ ಹಾಗೆ ಚಿರಂಜೀವಿ ಕದಂಬ ಪಾತ್ರ ಜನ ತುಂಬ ಇಷ್ಟಪಟ್ಟರು. ಬಿಗ್ ಬಾಸ್ ಅಂತ ಬಂದರೆ ಸೊ ಟಾಸ್ಕಲ್ಲಿ ತುಂಬ ಮುಂದೆ ಇರ್ತಾಯಿದ್ರು. ನೀವು ಸೈಲೆಂಟ್ ಆದರೂ ಟಾಸ್ಕಲ್ಲಿ ವೈಲೆಂಟ್ ಅಂತ ಹೇಳಿ ಜನ ಇಷ್ಟಪಟ್ಟರು. ಟಾಪ್ 5 ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ. ಸೊ ಅವರ ಒಂದು ಪ್ರೀತಿ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳಿದ್ರು ಕಮ್ಮಿನೇ. ಆವಾಗಲಿಂದನೂ ಹೇಳ್ತಾ ಇದ್ದೀನಿ. ಅಂದರೆ ನಾನು ಗೀತಾ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ನಾನು ಕೈ ಹಿಡ್ದಿದ್ದವರು, ಇವಾಗಲೂ ಅವ್ರು ನನ್ನ ಕೈ ಬಿಟ್ಟಿಲ್ಲ, ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ಇನ್ನು ಮುಂದಕ್ಕೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ಬಂದಿರೋದು ಅವ್ರ ಪ್ರೀತಿ ಅವರ ಆಶೀರ್ವಾದದಿಂದ. ಇನ್ನು ಮುಂದಕ್ಕೂ ಅವ್ರ ಪ್ರೀತಿ ಅವರ ಆಶೀರ್ವಾದ ಎಲ್ಲ ಬೇಕು ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಸಿನಿಮಾ ಮಾಡ್ತೀನೋ ಸೀರಿಯಲ್ ಮಾಡ್ತೀನೋ ಏನೇ ಮಾಡೋದು ಅವರ ಪ್ರೀತಿ ಅವ್ರ ಪ್ರೋತ್ಸಾಹ ಎಲ್ಲ ಬೇಕು. ಅವರಿಂದನೇ ಇನ್ನು ಮುಂದಕ್ಕೆ ಹೋಗಬೇಕು. ಬೇರೆ ಯಾವುದೇ ಕೆಲಸ ಇರ್ಬೋದು, ಅವ್ರವ್ರ ಹಾರ್ಡ್ ವರ್ಕಿಂದ ಅವ್ರು ಬೆಳೀತಾರೆ. ಇಲ್ಲಿ ನನ್ನ ಕೆಲಸದಲ್ಲಿ ಏನು ಅಂದರೆ ಜನರ ಪ್ರೀತಿಯಿಂದನೇ ನಾನು ಬೆಳೆಯೋಕ್ಕಾಗೋದು. ಅದು ಬಿಟ್ಟು ಬೇರೆ ಏನೂ ಇಲ್ಲ. ನಾನು ಹಾರ್ಡ್ ವರ್ಕ್ 1% ಅಂದರೆ ಇನ್ನು ಅವ್ರ ಪ್ರೀತಿ ಅವ್ರ ಸಪೋರ್ಟೇ 99% ವರ್ಕ್ ಆಗೋದು. ಸೊ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಸಕ್ಸಸ್ ಕಂಡಿರೋ ಒಬ್ಬ ಆ್ಯಕ್ಟರ್ ಆಗಿ ಈಗ ಹೊಸಬ್ರು ಯಾರಾದರೂ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಅಥವಾ ಡಿಲೇಸ್ನ ನೋಡ್ತಾ ಇರ್ತಾರೆ, ಬಟ್ ಆ ಡಿಲೇಸ್ ಪರ್ಮನೆಂಟ್ ಅಲ್ಲ ಅಂತ ಗೊತ್ತಿದ್ರೂ ಆಬ್ಸ್ಟಿಕಲ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತಾರೆ? ರವಿತೇಜ್ ಅವರು ಯಾವಾಗೂ ಚಿಕ್ಕ ವಯಸ್ಸಲ್ಲಿ ಬಂದಿರೋದು ಅವ್ರ ಇಂಡಸ್ಟ್ರಿಗೆ. ಆಲ್ಮೋಸ್ಟ್ 18, 19, 20 ನನಗೆ ಗೊತ್ತಿಲ್ಲ, ಆ ಏಜಲ್ಲಿ ಬಂದಿರೋದು. ಅವ್ರು ಕ್ಲಿಕ್ ಆಗಿದ್ದು 45 ವರ್ಷಕ್ಕೆ. ಅವರು ಒಬ್ಬ ಸ್ಟಾರ್ ಆಗಿದ್ದು 45 ಇಯರ್ಸ್ಗೆ. ಅವರು ಆ ಪೇಷನ್ಸ್ ಇದ್ದಿದ್ದಕ್ಕೆ ಅಲ್ಲಿ ಸ್ಟಾರ್ ಆದರು. ನಮ್ಮ ಪ್ರಯತ್ನವೂ ಅಷ್ಟೇ, ಎಲ್ಲೋ ಒಂದು ಕಡೆ ದೇವ್ರ ಕೈ ಹಿಡಿತಾನೆ, ಎಲ್ಲೋ ಒಂದು ಕಡೆ ಕಾಯ್ತಾ ಇರುತ್ತೆ ಲಕ್ ಅನ್ನೋದು, ಆ ಸ್ಟಾರ್ ಅನ್ನೋದು. ಅಲ್ಲಿವರೆಗೂ ನೀವು ಪ್ರಯತ್ನ ಪಡಬೇಕು. 1 ವರ್ಷ ಮಾಡಿಬಿಟ್ಟು ಬಿಟ್ಟೆ, 2 ವರ್ಷ ಮಾಡಿಬಿಟ್ಟು ಬಿಟ್ಟೆ, ಅಯ್ಯೋ 4 ವರ್ಷ, ನಾನು 3 ವರ್ಷಕ್ಕೆ ಕೈ ಹಿಡಿತು ಗೀತಾ ಸೀರಿಯಲ್ ಸಿಗಬೇಕು ಅಂತಂದರೆ. ಸೊ ನಾನು 3 ವರ್ಷ ಆಗಲ್ಲಪ್ಪ, 1 ವರ್ಷಕ್ಕೆ ಎಲ್ಲರೂ ಬೈತವ್ರೆ, ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಿಲ್ಲ, ಹಿಂಗೆ ಅಂತ ಅಂದ್ಕೊಂಡಿದ್ದು 1 ವರ್ಷಕ್ಕೆ ಬಿಟ್ಟಿದ್ದರೆ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಸೊ ಒಬ್ಬೊಬ್ರಿಗೆ 1 ವರ್ಷಕ್ಕೆ ಒಂದೇ ದಿನಕ್ಕೆ ಸಿಗುತ್ತೆ, ಒಬ್ಬೊಬ್ರಿಗೆ 1 ವರ್ಷಕ್ಕೆ ಸಿಗುತ್ತೆ, ಒಬ್ಬೊಬ್ರಿಗೆ 10 ವರ್ಷಕ್ಕೆ ಸಿಗುತ್ತೆ. ಸೊ ನಿಮ್ಮ ಪ್ರಯತ್ನ ಅಂದರೆ ಆ ಪ್ರಯತ್ನ ಇದ್ದಾಗ ಎಲ್ಲೋ ಒಂದು ಕಡೆ ದೇವ್ರ ಕೈ ಹಿಡಿತಾನೆ. ಸೊ ಏನೇ ಬರಲಿ, ಏನೇ ಕಷ್ಟ ಬರಲಿ, ನೀವು ಇಷ್ಟಪಟ್ಟಿರೋ ಕೆಲಸ ನೀವು ಮಾಡ್ತಾ ಎಷ್ಟೇ ಕಷ್ಟ ಆದರೂ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ನೀವು ಬೆಳಿತೀರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಮೆಸೇಜ್ಗೆ. ಆ್ಯಂಡ್ ನಿಮ್ಮ ಜರ್ನಿ ಇನ್ನಷ್ಟು ಕಲರ್ಫುಲ್ಲಾಗಿ ಸಕ್ಸಸ್ಫುಲ್ಲಾಗಿ ಇರಲಿ ಅಂತ ನಮ್ಮ ಕನ್ನಡ ಮೋಜೋ 360 ಕಡೆಯಿಂದ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಒಳ್ಳೆಯದಾಗಲಿ.